ಈ ದಿವಸ ನಾನು ರಕ್ಷಣೆಯ ಕುರಿತಾಗಿ ಮಾತನಾಡಲಿಕ್ಕಿದ್ದೇನೆ. ಮುಂದಿನ 4 ವಾರಗಳಲ್ಲಿ ಸಭೆಯ ಕುರಿತಾಗಿ, ಕರ್ತನ ಭೋಜನದ ಕುರಿತಾಗಿಯೂ, ಮತ್ತು ದೀಕ್ಷಾ ಸ್ನಾನದ ಕುರಿತಾಗಿಯೂ, ಕರ್ತನ ಬರೋಣದ ಕುರಿತಾಗಿಯೂ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಕುರಿತಾಗಿ, ಸಭೆಯ ಎತ್ತಲ್ಪಡುವಿಕೆ ಎಂಬುದಾಗಿ ಏನಿದೆ, ಈ 5 ಪ್ರಾಥಮಿಕವಾದಂತಹ ಸಂಗತಿಗಳನ್ನ ನಾನು ಕ್ರಮವಾಗಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿದ್ದೇನೆ. ದಯಮಾಡಿ ನೀವು ಯಾರು ಕೂಡ ಈ ಸತ್ಯವೇದ ಅಧ್ಯಾಯಗಳಿಗೆ ತಪ್ಪಿಸ್ಕೊಳ್ಬೇಡಿ. ಎಷ್ಟೇ ಬಿಸಿ ಇದ್ರೂ ಕೂಡ, ಎಷ್ಟೇ ಕೆಲಸ ಇದ್ರೂ ಕೂಡ ಸಾಧ್ಯವಾದಷ್ಟು ಇವುಗಳಿಗೆ ನೀವು ಅಟೆಂಡ್ ಆಗೋದಕ್ಕೆ ಪ್ರಯತ್ನ ಮಾಡಿ. ಇವೆಲ್ಲ ಪ್ರಾಥಮಿಕವಾದ ಸಂಗತಿಗಳಾಗಿದ್ರೂ ಕೂಡ ಬಹಳ ಪ್ರಾಮುಖ್ಯವಾದಂತಹ ಸಂಗತಿಗಳು. ಈ ವಿಷಯಗಳನ್ನ ಒಂದು ವೇಳೆ ನಾವು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಮ್ಮ ನಿರ್ಧಾರಗಳಲ್ಲಿ ಕೂಡ ನಾವು ತಪ್ಪಿ ಹೋಗುವಂತ ಪರಿಸ್ಥಿತಿಗಳು ಇರ್ತವೆ. ಈಗ ಪೌಲನ ಕೊರಿಂಥದವರಿಗೆ ಬರೆಯುವಾಗ ತನ್ನ 2ನೇ ಪತ್ರಿಕೆಯಲ್ಲಿ ಹೇಳ್ತಾನೆ, ಏನು ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ನಿಮ್ಮನ್ನು ನೀವೇ ಪರಿಶೋಧಿಸಿಕೊಳ್ಳಿರಿ. ಒಂದು ವೇಳೆ ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇಲ್ಲದೇ ಇದ್ದರೆ, ಕ್ರಿಸ್ತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ ಸರಿ ಎಂಬುದಾಗಿ ಹೇಳ್ತಿದ್ದಾನೆ. ಸೊ ಈ ಲೋಕದಲ್ಲಿ ನಾವು ಜೀವಿಸುವಾಗ ರಕ್ಷಣೆ ಎಂಬ ವಿಷಯ ಏನಿದೆ, ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದರ ಕುರಿತಾದಂತಹ ಖಚಿತತ್ವ ಆಗಿರ್ಬೋದು, ನಮ್ಮ ರಕ್ಷಣೆ ವಿಷಯಗಳಾಗಿರ್ಬೋದು, ಇವುಗಳ ಕುರಿತಾದಂತ ಸರಿಯಾದಂತ ಅರ್ಥವನ್ನ ಗ್ರಹಿಸಿಕೊಳ್ಳೋದು, ತಿಳ್ಕೊಳ್ಳೋದು ಬಹಳ ಪ್ರಾಮುಖ್ಯವಾದದ್ದು. ನೀವು ಕೇಳ್ಬೋದು, ಯಾಕೆ ಬರ್ದಾರೆ ನಾನು ರಕ್ಷಣೆ ಬಗ್ಗೆ ತಿಳ್ಕೊಳ್ಬೇಕು, ರಕ್ಷಣೆ ವಿಷಯದಿಂದ ನನಗೇನ್ ಲಾಭ ಎಂಬುದಾಗಿ ನೀವು ಕೇಳೋದಾದ್ರೆ, ಇವತ್ತು ಅನೇಕ ಮಂದಿ ರಕ್ಷಣೆಯನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅಥವಾ ನೀವು ಕೆಲವರನ್ನ ಕೇಳೋದಾದ್ರೆ, ಅನೇಕರನ್ನ ರಕ್ಷಣೆ ಅಂದ್ರೆ ಏನು ಎಂಬುದಾಗಿ ಕೇಳಿದ್ದಾದ್ರೆ, ರಕ್ಷಣೆಯನ್ನ ಸರಿಯಾದಂತ ರೀತಿಯಲ್ಲಿ ವಿವರಿಸಿ ಹೇಳೋದಕ್ಕೆ ಅವ್ರಿಗೆ ಆಗೋದಿಲ್ಲ, ರಕ್ಷಣೆಯ ಅನುಭವವನ್ನ ತಿಳಿಸೋದಕ್ಕಾಗೋದಿಲ್ಲ. ಅನೇಕ ಮಂದಿ ನೀವು ಕಾಮನ್ ಆಗಿ ಕೇಳೋದಾದ್ರೆ, ರಕ್ಷಣೆ ಹೊಂದಿದ್ದೀರಾ ನೀವು ಅಂತ ಕೇಳೋದಾದ್ರೆ, ನನ್ನ ದೀಕ್ಷಾ ಸ್ನಾನ ಆಗಿದೆ ಎಂಬುದಾಗಿ ಹೇಳ್ತಾರೆ. ಸೊ ದೀಕ್ಷಾ ಸ್ನಾನ ಬೇರೆ, ರಕ್ಷಣೆ ಬೇರೆ ಎಂಬ ಒಂದು ವಿಷಯಗಳು ಕೂಡ ಸರಿಯಾದ ರೀತಿಯಲ್ಲಿ ತಿಳಿಯದೇ ಇರುವಂತಹ ಒಂದು ಕಾಲಘಟ್ಟದಲ್ಲಿ, ಬೋಧನೆಗಳು ಬಹಳ ವಿರಳವಾಗಿರುವಂತಹ ಕಾಲಘಟ್ಟದಲ್ಲಿ ನಾವು ಜೀವಿಸ್ತಿದ್ದೇವೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹೇಳೋದಾದ್ರೆ, ರಕ್ಷಣೆ ಕುರಿತಾದಂತ ಅನೇಕ ತಪ್ಪಾದಂತ ಬೋಧನೆಗಳು ಇಂದಿದ್ದಾವೆ. ರಕ್ಷಣೆ ಅಂತಂದ್ರೆ ನಿನ್ನ ರೋಗ ವಾಸಿಯಾರೆ ನೀನು ರಕ್ಷಣೆ ಹೊಂದಿದ್ಯಾ, ನೀನು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರೆ ನೀನು ರಕ್ಷಣೆ ಹೊಂದಿದ್ಯಾ, ಅನೇಕ ವಿಷಯಗಳನ್ನ ಅನೇಕ ರೀತಿಯಲ್ಲಿ ತಪ್ಪಾಗಿ ಬೋಧಿಸೋರು ಇದ್ದಾರೆ. ಒಂದು ವೇಳೆ ರಕ್ಷಣೆಯ ಕುರಿತಾಗಿ ನಾವುಗಳು ತಪ್ಪಾಗಿ ಅರ್ಥ ಮಾಡಿಕೊಂಡಿರೋದಾಗಿದ್ರೆ ಅದರಿಂದ ಆಗುವಂತ ನಷ್ಟ ಏನು? ರಕ್ಷಣೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಮ್ಮ ಜೀವಿತಕ್ಕೆ ಇರುವಂತಹ ಸರಿಯಾದಂತಹ ಕಾರಣವನ್ನ ನಾವು ಅರ್ಥ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ನೋಡಿ, ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. ಆ ಉದ್ದೇಶವನ್ನ ನಾವು ತಿಳ್ಕೊಳ್ಬೇಕಾದ್ರೆ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆ ಹೊಂದಿದ್ರೆ ಮಾತ್ರನೇ ನಮ್ಮ ಜೀವಿತಕ್ಕೆ ಇರುವಂತಹ ಅರ್ಥವನ್ನ ನಾವು ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ. ಎರಡನೇದಾಗಿ, ರಕ್ಷಣೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಮ್ಮ ಜೀವಿತ ನೈತಿಕವಾಗಿ, ಆತ್ಮಿಕವಾಗಿ ಬದಲಾಗೋದಿಲ್ಲ. ನೈತಿಕತೆಯ ಮಟ್ಟ ನಮ್ಮ ಜೀವಿತದಲ್ಲಿ ಸರಿಯಾಗಿರೋದಿಲ್ಲ. ಆತ್ಮೀಕವಾಗಿ ನಾವು ಅಭಿವೃದ್ಧಿಯನ್ನ ಕಾಣೋದಕ್ಕೆ ಆಗೋದಿಲ್ಲ. ಇನ್ನು ಹೇಳೋದಾದ್ರೆ, ರಕ್ಷಣೆಯನ್ನ ನಾನು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಸುವಾರ್ತೆಯನ್ನ ನಾವು ತಪ್ಪಾದಂತ ರೀತಿಯಲ್ಲಿ ನಾವು ಸಾರುವಂತ ಪರಿಸ್ಥಿತಿಗಳು ಬರ್ತವೆ. ದೇವರ ಬಳಿಗೆ ಬನ್ನಿರಿ, ನಿಮ್ಮ ರೋಗ ವಾಸಿ ಆಗ್ತದೆ, ಇಲ್ಲ ದೇವರ ಬಳಿ ಬಂದ್ರೆ ನಿಮ್ಗೆ ಕಾರು ಬಂಗ್ಲೆ ದೊರಕುತ್ತೆ, ಈ ರೀತಿಯಾಗಿ ಅನೇಕ ಸುಳ್ಳು ಬೋಧನೆಗಳು ಇರೋದ್ರಿಂದ ಆ ಸಂಗತಿಗಳೇ ಸರಿ ಎಂಬುದಾಗಿ ನಂಬಿ ಆ ಸಂಗತಿಗಳನ್ನ ನಾವು ವಿವರಿಸುವಂತ ಒಂದು ಕಾಲಘಟ್ಟ ಬರ್ತವೆ. ನೋಡಿ, ನಾವು ಅನೇಕ ವಿಷಯಗಳನ್ನ ನಂಬ್ತೇವೆ. ನಮ್ಮ ಅನುದಿನ ಜೀವಿತದಲ್ಲಿ ನಾವು ಅನೇಕ ವಿಷಯಗಳನ್ನ ನಾವು ನಂಬ್ತೇವೆ. ನಾವು ಸಾಮಾನ್ಯವಾಗಿ ಈ ರೀತಿಯಾಗಿ ಒಂದು ಉದಾಹರಣೆ ಹೇಳ್ತೇವೆ. ನಾವು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಆ ಬಸ್ ಡ್ರೈವರ್ ನಮ್ಮನ್ನ ಸರಿಯಾದಂತ ಸ್ಥಳಕ್ಕೆ ಕರ್ಕೊಂಡೋಗಿ ಸೇರಿಸ್ತಾನೆ ಎಂಬುದಾಗಿ ನಾವು ನಂಬ್ತೇವೆ. ನೋಡಿ, ಉದಾಹರಣೆಗೆ ಅನೇಕ ವಿಷಯಗಳನ್ನ ನಾವು ನಂಬ್ತೇವೆ. ಈ ಎಲ್ಲಾ ವಿಷಯಗಳು ಕೂಡ ಸರಿಯಾದದ್ದು ಎಂಬುದಾಗಿ ನಾವು ನಂಬ್ತೇವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನೀನು ನಂಬುವಂತಹ ಸಂಗತಿಗಳನ್ನ ಸರಿಯಾದಂತಹ ನಂಬಿಕೆ ವಿಷಯದಲ್ಲಿ ಸರಿಯಾದಂತ ಸತ್ಯವನ್ನ ಸರಿಯಾದಂತ ರೀತಿಯಲ್ಲಿ ನಂಬಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ನಮ್ಮ ನಂಬಿಕೆ ಎಂತದ್ದು? ದೇವರ ವಿಷಯದಲ್ಲಿ ನಾವು ಸರಿಯಾದದನ್ನೇ ನಾವು ನಂಬಿದ್ದೇವಾ? ಒಂದು ವೇಳೆ ನಾವು ಸರಿಯಾದನ್ನ ನಂಬಿರೋದಾಗಿದ್ರೆ ಆ ಸರಿಯಾದಂತಹ ನಂಬಿಕೆಯ ಫಲ ನನ್ನಲ್ಲಿ ಕಾಣ್ತಾ ಇದೆಯಾ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಮೊದಲನೇದಾಗಿ, ನಾನು ಸರಿಯಾದಂತಹ ನಂಬಿಕೆಯನ್ನ ಹೊಂದಿದ್ದೇನೆ ಎಂಬುದಾಗಿ ಭಾವಿಸಿದಂತಹ ಅಥವಾ ಸರಿಯಾದಂತಹ ನಂಬಿಕೆಯನ್ನ ಇಟ್ಟಿದ್ದೇನೆ ಎಂಬುದಾಗಿ ಅಂದುಕೊಂಡಂತಹ 4 ಗುಂಪಿನ ಜನರ ಬಗ್ಗೆ ಅಥವಾ 4 ಜನರ ಬಗ್ಗೆ ನಾನು ನಿಮ್ಮ ಬಗ್ಗೆ ಹೇಳಿ, ಅವರ ನಂಬಿಕೆ ಯಾಕೆ ತಪ್ಪಾಗಿತ್ತು ಎಂಬುದಾಗಿ ಹೇಳಿ, ಸರಿಯಾದಂತಹ ನಂಬಿಕೆ ಏನು ಎಂಬುದಾಗಿ ಹೇಳಿ, ಮೊದಲನೇದಾಗಿ ಈ 4 ಗುಂಪಿನ ಜನರು ಅವರ ಒಂದು ತಪ್ಪಾದ ನಂಬಿಕೆ ಏನು ಎಂಬುದಾಗಿ ನೋಡಿ, ನಂತರ ಸರಿಯಾಗಿ ನಾವು ಯಾವುದನ್ನ ನಂಬಬೇಕು ಎಂಬುದಾಗಿ ಹೇಳಿ, ಅದಾದ ಮೇಲೆ ರಕ್ಷಣೆ ಅಂದ್ರೆ ಏನು, ರಕ್ಷಣೆಯ ಅರ್ಥವೇನು ಎಂಬುದನ್ನು ಸಂಕ್ಷಿಪ್ತವಾಗಿ ನಾನು ಹೇಳಿ, ಕೊನೆಯದಾಗಿ ರಕ್ಷಣೆ ಹೊಂದಿದಂತಹ ವ್ಯಕ್ತಿಯಲ್ಲಿ ಕಾಣಬೇಕಾದಂತಹ
ಗುರುತುಗಳೇನು ಅಥವಾ ಲಕ್ಷಣಗಳೇನು ಎಂಬುದಾಗಿ ನಾನು ಹೇಳಿದ್ದೇನೆ. ಈ ಸಂಗತಿ ಅಥವಾ ಈ ಅಧ್ಯಯನದ ಅಂತ್ಯದಲ್ಲಿ, ಅಂದ್ರೆ ಈ ದಿವಸ ಈ ಅಧ್ಯಯನವನ್ನು ನಾವು ಮುಗಿಸ್ಕೊಳ್ಳುವಾಗ ನಿಮ್ಮ ರಕ್ಷಣೆಯ ವಿಷಯದಲ್ಲಿ ನೀವು ಸರಿಯಾದಂತಹ ರಕ್ಷಣೆಯ ಮಾರ್ಗದಲ್ಲಿದ್ದೀರಾ, ಸರಿಯಾದಂತಹ ಸಂಗತಿಗಳನ್ನ ನೀವು ನಂಬಿದ್ದೀರಾ, ನಿಮ್ಮ ನಂಬಿಕೆ ಅಥವಾ ನಿಮ್ಮ ರಕ್ಷಣೆ ಖಚಿತವಾಗಿದೆಯಾ, ಅದು ಸರಿಯಾದದ್ದಾಗಿದೆಯಾ ಎಂಬುದನ್ನ ನೀವು ಪರೀಕ್ಷಿಸಿ ನೋಡಿಕೊಳ್ಳೋದಕ್ಕೆ ಸಾಧ್ಯವಾಗುವಷ್ಟು ರೀತಿಗೆ ಸರಳವಾದಂತ ರೀತಿಯಲ್ಲಿ ನಾನು ಅದನ್ನ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಕರ್ತನ ಅದಕ್ಕೆ ಸಹಾಯ ಮಾಡ್ಲಿ ಎಂಬುದಾಗಿ ನಾನು ಕರ್ತನಲ್ಲಿ ಬೇಡ್ತೇನೆ. ಮೊದಲನೇದಾಗಿ ನಾವು ಒಬ್ಬ ವ್ಯಕ್ತಿಯ ಬಳಿಗೆ ಹೋಗೋಣ, ನಂತರ ನಾವು ಉಳಿದ 3 ವ್ಯಕ್ತಿಗಳನ್ನು ನೋಡೋಣ. ದಯಮಾಡಿ ನನ್ನೊಟ್ಟಿಗೆ ಆದಿಕಾಂಡ ಗ್ರಂಥದ 4ನೇ ಅಧ್ಯಾಯ ಅದರ 3ರಿಂದ 5 ವಚನಗಳನ್ನ ಓದ್ಕೊಳ್ಳೋಣ. ಆದಿಕಾಂಡ ಗ್ರಂಥ 4ನೇ ಅಧ್ಯಾಯ ಅದರ 3ರಿಂದ 5 ವಚನಗಳು. ನಮ್ಗೆ ಸಮಯ ಕಡಿಮೆ ಇರೋದ್ರಿಂದ ಮತ್ತು ಅನೇಕ ವಿಷಯಗಳನ್ನು ಹೇಳೋ ಕಾರಣದಿಂದ ವಚನಗಳನ್ನೆಲ್ಲ ನಾನೇ ಓದ್ತೇನೆ. ನೀವು ಬರ್ಕೊಳ್ಳೋರು ದಯಮಾಡಿ ನೋಟ್ ತಗೊಳ್ಳೋರು ನೀವು ದಯಮಾಡಿ ನೋಟ್ ತಗೊಳ್ಳಿ. ನಿಮಗೆ ಯಾವುದಾದ್ರೂ ಅನುಮಾನಗಳಿರೋದಾದ್ರೆ ಅಥವಾ ಕೆಲವು ವಿಷಯಗಳು ಅರ್ಥ ಆಗ್ಲಿಲ್ಲ ಅನ್ನೋದಾದ್ರೆ ಧಾರಾಳವಾಗಿ ನೀವು ಆ ಪ್ರಶ್ನೆಗಳನ್ನ ನನ್ನಲ್ಲಿ ಕೇಳಿ, ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನ ನಿಮ್ಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಈಗ ಆದಿಕಾಂಡಕ್ಕೆ ಬನ್ನಿ. ಆದಿಕಾಂಡ 4ನೇ ಅಧ್ಯಾಯದ 3ರಿಂದ 5 ವಚನಗಳನ್ನ ನಾನು ನಿಮಗಾಗಿ ಓದ್ತಾ ಇದ್ದೇನೆ. ದಯಮಾಡಿ ಆಸಕ್ತಿಯಿಂದ ಕೇಳಿಸ್ಕೊಳ್ಳಿ. ಬಹಳ ಪ್ರಾಮುಖ್ಯವಾದಂತಹ ಸಂಗತಿನ ನಾವು ಕಲಿತಾ ಇದ್ದೇವೆ, ಕೇಳಿಸ್ಕೊಳ್ಳಿ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆ ಕುಂದಿತು. ಒಂದು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿಸುವಂತ ನಮ್ಮ ಸ್ವರ್ಗೀಯ ತಂದೆ ಅಂತ ದೇವರೇ, ಈ ಸಮಯದಲ್ಲಿ ಓದಂತ ವಾಕ್ಯ ಭಾಗಗಳನ್ನು, ಓದಲಿರುವಂತಹ ವಾಕ್ಯ ಭಾಗಗಳನ್ನು ಆಶೀರ್ವದಿಸಿಕೊಡು, ನಮ್ಮೊಟ್ಟಿಗೆ ಮಾತನಾಡು. ಇಲ್ಲಿ ಕೇಳುವಂತಹ ಸಹೋದರ ಸಹೋದರಿಯರು ನನ್ನ ಸ್ವರವನ್ನಲ್ಲ ಕರ್ತನೆ, ನಿನ್ನ ಸ್ವರವನ್ನೇ ಕೇಳಬೇಕು. ನಿನ್ನ ಸ್ವರವೇ, ನಿನ್ನ ಆತ್ಮನೇ ನಮ್ಮೊಟ್ಟಿಗೆ ಮಾತನಾಡಬೇಕು. ನಿಮ್ಮ ಆತ್ಮನೇ ನಮ್ಮೊಟ್ಟಿಗೆ ಮಾತನಾಡಿ ನಾವು ಬದಲಾಗಬೇಕಾದಂತಹ ಮಾರ್ಗಗಳ ವಿಷಯಗಳಲ್ಲಿ ನಮ್ಮನ್ನು ಬೋಧಿಸಿ ಉಪದೇಶಿಸಿ ತಿದ್ದುಪಡಿ ಮಾಡಿ ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ನಾನು ಬಲಹೀನನು, ನಿಷ್ಪ್ರಯೋಜಕನಾದಂತಹ ಸೇವಕನು, ನನಗೆ ಬಲ ಕೊಟ್ಟು ನಿನ್ನ ಕೃಪೆಯಿಂದ ನಡೆಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ಈ ಪ್ರಾರ್ಥನೆಯನ್ನು ಕರ್ತನಾದಂತ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ನಮ್ಮ ತಂದೆಯೇ, ಆಮೇನ್. ಸೊ ಮೊದಲನೇದಾಗಿ ನಾವು ಕಾಯಿನನು ಎಂಬುದಾಗಿ ಹೇಳುವಾಗ ಕಾಯಿನನ ಕುರಿತಾಗಿ ನಾವು ಹೇಬೇಲನನ್ನ ಕೊಂದಂತಹ ವ್ಯಕ್ತಿ ಎಂಬುದಾಗಿ ನಾವು ನೋಡ್ತೇವೆ. ಹೇಬೇಲನ ಮೇಲೆ ಅಸೂಯೆಗೊಂಡು ಹೇಬೇಲನನ್ನ ನಾಶ ಮಾಡಿದಂತ ವ್ಯಕ್ತಿ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಕಾಯಿನನನ್ನ ನಾವು ತಪ್ಪಾಗಿ ತೀರ್ಪು ಮಾಡೋದಕ್ಕೆ ಮುಂಚಿತವಾಗಿ ಕಾಯಿನಲ್ಲಿದ್ದಂತ ಕೆಲವು ಒಳ್ಳೆಯ ಸಂಗತಿಗಳನ್ನ ನಾವು ಗಮನಿಸೋಣ, ಅಥವಾ ಕಾಯಿನಲ್ಲಿದ್ದಂತ ಕೆಲವು ಗುಣಲಕ್ಷಣಗಳನ್ನ ನಾವು ಗಮನಿಸೋಣ. ಇಲ್ಲಿ ಗಮನಿಸ್ತಾ ಇದ್ದೇವೆ ನೋಡಿ, ಕಾಲಾಂತರದಲ್ಲಿ ಇದು ನಡೀತಾ ಇರುವಂತದ್ದು. ಆದಾಮ ಹವ್ವಳು ಪಾಪ ಮಾಡಿದ್ದಾರೆ, ಕಾಯಿನ ಹೇಬೇಲ ಜನಿಸಿದ್ದಾರೆ, ಬೇರೆ ಮಕ್ಕಳು ಕೂಡ ಜನಿಸಿರಬಹುದು. ಈಗ ಯೆಹೋವ ದೇವರಿಗೆ ಅಂತ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವ ಹಾಗೆ ಒಂದು ದೇವದರ್ಶನ ಗುಡಾರವೋ, ದೇವಾಲಯವೋ, ಅಥವಾ ಹೊಸ ಒಡಂಬಡಿಕೆಯಲ್ಲಿ ನಮಗಿರುವ ಹಾಗೆ ಒಂದು ಸತ್ಯವೇದವೋ, ಅಥವಾ ನಾವು ಸಭಾ ಕಟ್ಟಡವೋ, ಸಭೆಯಾಗಿ ನಾವು ಸೇರಿ ಬರುವಂತ ಯಾವ ಸಂಗತಿಗಳು ಇಲ್ಲ. ಇಂಥ ಸಂದರ್ಭದಲ್ಲಿ ಇಲ್ಲಿ ಕಾಯಿನನು ಹೊಲದಲ್ಲಿ ಕೆಲವು ಬೆಳೆಯನ್ನ ತೆಗೆದುಕೊಂಡು ಬಂದು ಕರ್ತನಿಗೆ ಸಮರ್ಪಿಸ್ತಾ ಇದ್ದಾನೆ. ಅಂದ್ರೆ ಏನರ್ಥ? ಕಾಯಿನನು ಕೂಡ ನಿಜವಾದಂತ ಏಕ ದೇವರಲ್ಲಿ ನಂಬಿಕೆ ಇಟ್ಟಿದ್ದನು. ಅವನು ಯೆಹೋವನಿಗೆ ಕಾಣಿಕೆ ತರ್ತಾ ಇರೋ ಕಾರಣದಿಂದ ಅವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಎರಡನೇದಾಗಿ ಗಮನಿಸುವಾಗ ಕಾಯಿನನು ಯೆಹೋವ ದೇವರನ್ನ ಬಿಟ್ಟು ಸುಳ್ಳಾದ ದೇವರ ಬಳಿ ಹೋಗುವಂತ ಪ್ರಯತ್ನ ಮಾಡಲಿಲ್ಲ, ಅಥವಾ ನಿಜವಾದಂತ ದೇವರನ್ನ ನಿರ್ಲಕ್ಷ್ಯ ಮಾಡಿ ಕಣೆಗಣಿಸಿ ಅವನು ಬೇರೆ ದೇವರುಗಳನ್ನ ಮಾಡಿಕೊಳ್ಳಲಿಲ್ಲ, ಬೇರೆ ದೇವರುಗಳ ಬಳಿ ಹೋಗ್ಲೂ ಇಲ್ಲ. ಇನ್ನು ಹೇಳೋದಾದ್ರೆ ದೇವರು ಅಸ್ತಿತ್ವದಲ್ಲಿದ್ದಾನೆ ಎಂಬುದನ್ನ ಕಾಯಿನನು ನಂಬಿದ್ದನು. ಯೆಹೋವನೇ ನಿಜವಾದಂತ ದೇವರನ್ನು ನಂಬಿದ್ದನು. ಆ ನಿಜವಾದಂತ ದೇವರೊಂದಿಗೆ ಮಾತನಾಡಿದನು. ನೀವು ಮುಂದೆ ಗಮನಿಸುವಾಗ ನಿನ್ನ ತಮ್ಮನು ಎಲ್ಲಿ ಎಂಬುದಾಗಿ ಕರ್ತನ ಕೇಳುವಾಗ ಯೆಹೋವ ದೇವರೊಂದಿಗೆ ಒಂದು ಮಾತುಕತೆ, ಒಂದು ಸಂಭಾಷಣೆಯನ್ನ ಕಾಯಿನನು ಮಾಡ್ತಾ ಇದ್ದಾನೆ. ಆತನ ಮಾತುಗಳನ್ನ ಕೂಡ ಕೇಳಿಸ್ಕೊಳ್ತಾ ಇದ್ದಾನೆ. ನೋಡಿ, ಯೆಹೋವ ದೇವರನ್ನ ಆರಾಧಿಸಬೇಕು, ಸೇವಿಸಬೇಕು ಎಂಬುದನ್ನ ತಿಳಿದಿದ್ದ ಕಾರಣದಿಂದ, ಇವನಿಗೆ ಅದು ಗೊತ್ತಿದ್ದ ಕಾರಣದಿಂದ ಯೆಹೋವ ದೇವರಿಗೆ ಕಾಣಿಕೆ ತೆಗೆದುಕೊಂಡು ಬರ್ತಾ ಇದ್ದಾನೆ. ಮುಂದೆ ನೋಡುವಾಗ ಕಾಯಿನನು ತಂದಂತ ಕಾಣಿಕೆ ಪರಿಶ್ರಮವನ್ನ ಒಳಗೊಂಡಿತ್ತು. ಹೊಲದಲ್ಲಿ ಬೆಳೆ ಬೆಳೆದು ಬೀಜ ಬಿತ್ತಿ ಅದರ ಒಂದು ಉಳುಮೆ ಮಾಡಿ ಆ ಬೆಳೆಯನ್ನ ತಗೊಂಡ್ಬರ್ತಾ ಇದ್ದಾನೆ. ಸೊ ಕಾಯಿನನು ಯೆಹೋವನಿಗೆ ಸಮರ್ಪಿಸಿದಂತಹ ಕಾಣಿಕೆಯಲ್ಲಿ ಕಾಯಿನನ ಪರಿಶ್ರಮ ಕೂಡ ಅಡಗಿತ್ತು. ಸೊ ಅದು ಮಾತ್ರವಲ್ಲದೆ ಈಗ ಕಾಯಿನನು ಈ ಒಂದು ಕಾಣಿಕೆಯನ್ನು ತಂದಾಗ ಯೆಹೋವ ದೇವರು ಅದನ್ನ ಸ್ವೀಕರಿಸ್ತಾನೆ. ಯೆಹೋವನು ಸೂಕ್ತವಾದಂತ ಕಾಣಿಕೆಯನ್ನು ನಾನು ಯೆಹೋವನಿಗೆ ತರ್ತಾ ಇದ್ದೇನೆ ಅನ್ನೋದನ್ನ ನಂಬಿದ್ನು. ಅದನ್ನ ಅಂಗೀಕರಿಸಿ ದೇವರು ನನ್ನ ಮೇಲೆ ಮೆಚ್ಚುಗೆ ಮಾಡ್ತಾನೆ, ದೇವರು ಮೆಚ್ಕೊಂತಾನೆ ಎಂಬುದಾಗಿ ಅಂದ್ಕೊಂಡಿದ್ನು. ಕಾಯಿನನು ಬಹಳ ಪ್ರಾಮಾಣಿಕವಾಗಿ ಎಲ್ಲಾ ಸಂಗತಿಗಳನ್ನ ಮಾಡಿದ್ನು.
ಸೊ ಕಾಯಿನನ ಕಾಣಿಕೆಯನ್ನ ತಿರಸ್ಕರಿಸಿದಾಗ ಕಾಯಿನನಿಗೆ ಆದಂತಹ ದುಃಖವನ್ನ ನಾವು ಗಮನಿಸುವಾಗ ನನ್ನ ಕಾಣಿಕೆಯನ್ನ ದೇವರು ಸ್ವೀಕರಿಸ್ತಾನೆ ಎಂಬುದಾಗಿ ಕಾಯಿನನ ಅಂದ್ಕೊಂಡಿದ್ವಿ. ಕಾಯಿನನ ಈ ಎಲ್ಲಾ ಸಂಗತಿಗಳು ಒಳ್ಳೆಯ ಸಂಗತಿಗಳೇ. ನೀವು ಮುಂದೆ ಗಮನಿಸುವಾಗ 11ನೇ ವಚನದಲ್ಲಿ ನೋಡ್ತೇವೆ, ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನನಗೆ ಶಾಪ ಬಂತು ಎಂಬುದಾಗಿ ಹೇಳುವುದನ್ನು ಗಮನಿಸ್ತೇವೆ. ನಿನ್ನ ಸಾನ್ನಿಧ್ಯ ತಪ್ಪಿತು ಎಂಬುದಾಗಿ 14ನೇ ವಚನದಲ್ಲಿ ನೋಡ್ತೇವೆ, 4:14. ಸೊ ಕಾಯಿನನಿಗೆ ಏನಿತ್ತು? ಯೆಹೋವನ ಸನ್ನಿಧಾನ ಇಷ್ಟ ಆಗಿತ್ತು. ಯೆಹೋವನ ಸನ್ನಿಧಾನವನ್ನ ಬಿಟ್ಟು ಹೋಗುವಂತ ಮನಸ್ಸಿರ್ಲಿಲ್ಲ. ಯೆಹೋವನ ಸನ್ನಿಧಾನವನ್ನ ಅವನು ಬಯಸ್ತಾ ಇದ್ದಂತ ಒಬ್ಬ ವ್ಯಕ್ತಿ ಆಗಿದ್ನು. ಆದ್ರೆ ಕಾಯಿನನನ್ನ ದೇವರು ತಿರಸ್ಕರಿಸಿದನು. ನೋಡಿ, ಈ ಎಲ್ಲಾ ಸಂಗತಿಗಳು ಒಳ್ಳೆ ವಿಷಯಗಳ ಕಾಯಿನಲ್ಲಿ ನಾವು ಕಾಣ್ತಾ ಇರೋದು. ನಿಜವಾದಂತ ದೇವರಲ್ಲಿ ನಂಬಿಕೆ ಇಟ್ಟಿದ್ದಾನೆ, ನಿಜವಾದ ದೇವರಿಗಾಗಿ ಕಾಣಿಕೆ ತರ್ತಾ ಇದ್ದಾನೆ, ಪ್ರಾಮಾಣಿಕನಾಗಿದ್ದಾನೆ. ಆ ನಿಜವಾದಂತ ದೇವರು ತನ್ನ ಕಾಣಿಕೆಯನ್ನು ಸ್ವೀಕರಿಸ್ತಾನೆ ಎಂಬುದಾಗಿ ನಂಬಿದ್ನು. ದೇವರ ಸಾನ್ನಿಧ್ಯವನ್ನ ಬಯಸುವಂತ ವ್ಯಕ್ತಿಯಾಗಿದ್ನು. ಏಕ ದೇವರನ್ನ ಬಿಟ್ಟು ಅನ್ಯ ದೇವರುಗಳ ಬಳಿ ಕಾಯಿನನು ಹೋಗ್ಲಿಲ್ಲ. ಈ ಸೂಕ್ತವಾದಂತ ಕಾಣಿಕೆಯನ್ನು ತರ್ತಾ ಇರೋದು ನನ್ನ ಪರಿಶ್ರಮವನ್ನ ದೇವರು ಪ್ರಶಂಸಿಸ್ತಾನೆ, ಅಪ್ರಿಶಿಯೇಟ್ ಮಾಡ್ತಾನೆ ಎಂಬುದಾಗಿ ಅಂದ್ಕೊಂಡಿದ್ನು. ಯೆಹೋವ ದೇವರನ್ನೇ ಸ್ವೀಕರಿಸಬೇಕು, ಸೇವಿಸಬೇಕು ಎಂಬುದಾಗಿ ಬಂದಿದ್ನು. ಆದ್ರೆ ಕಾಯಿನನು ಮಾಡಿದಂತ ತಪ್ಪೇನಾಗಿತ್ತು? ದೇವರು ಒಂದು ಸರಳವಾದಂತ ಬೇಡಿಕೆಯನ್ನ ಕಾಯಿನನ ಮುಂದೆ ಇಟ್ಟಿದ್ದು. ನೋಡಿ, ಜನರು ದೇವರು ಬಯಸುವಂತ ರೀತಿಯಲ್ಲೇ ದೇವರನ್ನ ಸಮೀಪಿಸಬೇಕು. ದೇವರ ಬಳಿ ಬರುವಂತವರು ದೇವರು ಯಾವ ರೀತಿಯಲ್ಲಿ ಇವರು ಬರಬೇಕೆಂಬುದಾಗಿ ಬಯಸ್ತಾರೋ ಆ ರೀತಿಯಲ್ಲಿ ದೇವರ ಬಳಿ ಬರಬೇಕು. ಬೇರೆ ಯಾವುದೇ ರೀತಿಯಲ್ಲಿ ದೇವರನ್ನ ಸಮೀಪಿಸಲು ಕಾಯಿನನಿಗೆ ಆ ಸ್ವಾತಂತ್ರ್ಯ ದೇವರು ಕೊಟ್ಟೇ ಇರಲಿಲ್ಲ. ಕಾಯಿನನು ಪಶುವಿನ ಯಜ್ಞವನ್ನ ತರಬೇಕಾಗಿತ್ತು, ಅಥವಾ ಬೇರೆ ರೀತಿಯಾದಂತ ಯಜ್ಞಗಳೊಡನೆ ಅಥವಾ ಈ ಬೆಳೆಯನ್ನ ತಂದ್ರೆ ದೇವರು ನನ್ನನ್ನ ಸ್ವೀಕರಿಸ್ತಾನೆ ಎಂಬುದನ್ನ ಅಂದುಕೊಂಡಿದ್ದು ಕಾಯಿನನ ತಪ್ಪಾಗಿತ್ತು. ನೋಡಿ, ಇವತ್ತು ಕೂಡ ಮನುಷ್ಯರು ತಮ್ಮ ಸ್ವಂತ ಉಪಾಯಗಳಿಂದ ದೇವರನ್ನ ಸಮೀಪಿಸಬಹುದು ಎಂಬುದಾಗಿ ಮಾಡುವಂತ ಯಾವುದೇ ಪ್ರಯತ್ನವಾಗಿದ್ರು ಕೂಡ ದೇವರದನ್ನ ಖಂಡಿತವಾಗಿ ತಿರಸ್ಕರಿಸ್ತಾನೆ. ಈ ಲೋಕದ ಜನರನ್ನ ನೋಡ್ತೇವೆ, ಅವರು ದೇವರೆಂಬುದಾಗಿ ಕರೆಯುವಂತ ಅನೇಕ ವಿಗ್ರಹಗಳ ಬಳಿ ಆಗಿರ್ಬೋದು, ಅವರು ಹೆಂಗ್ ಹೋಗ್ತಾರೆ ಅಂತಂದ್ರೆ ನಮ್ಮ ದೇವರು ನಮ್ಮನ್ನ ಸ್ವೀಕರಿಸ್ತಾನೆ ಎಂಬುದಾಗಿ ಅವರ ಮುಂದೆ ಅವರ ಯೋಚನೆಗಳಿಂದ ಅವರ ಉಪಾಯಗಳಿಂದ ಹೋಗ್ತಾರೆ, ಅವರ ಕ್ರಿಯೆಗಳಿಂದ ಹೋಗ್ತಾರೆ. ಆದ್ರೆ ಇಲ್ಲಿ ಕಾಯಿನನು ಮಾಡಿದಂತ ಅಪಾಯಕರವಾದಂತ ತಪ್ಪು ಕಾಯಿನನಿಗೆ ದೇವರ ವಿಷಯದಲ್ಲಿದ್ದಂತ ಆ ತಿಳುವಳಿಕೆಯಲ್ಲಿ ನಾವು ಗಮನಿಸ್ತೇವೆ. ಕಾಯಿನನು ಸರಿಯಾದಂತ ಸಂಗತಿಯನ್ನ ನಂಬಬೇಕಾಗಿತ್ತು, ದೇವರ ವಿಷಯದಲ್ಲಿ ಸರಿಯಾದದನ್ನ ಮಾಡಬೇಕಾಗಿತ್ತು. ಆದ್ರೆ ಕಾಯಿನನು ಅದನ್ನ ಮಾಡದ ಕಾರಣ ಇಲ್ಲಿ ಕಾಯಿನನು ತಿರಸ್ಕರಿಸಲ್ಪಟ್ಟನು ಎಂಬುದಾಗಿ ನಾವು ಗಮನಿಸ್ತೇವೆ. ದೇವರು ಕಾಯಿನನನ್ನ ಅಂಗೀಕರಿಸಲಿಲ್ಲ. ಇಷ್ಟೆಲ್ಲಾ ಒಳ್ಳೆ ವಿಷಯಗಳು ಕಾಯಿನನಲ್ಲಿತ್ತು. ನಮ್ಮನ್ನ ನೋಡಿ, ನಾವು ಏಕದೇವರನ್ನ ನಂಬ್ತೇವೆ, ಏಕದೇವರನ್ನ ಬಿಟ್ಟು ನಾವು ವಿಗ್ರಹಗಳ ಬಳಿಗೆ ಹೋಗ್ತಾ ಇಲ್ಲ. ನಾವು ಪ್ರಾಮಾಣಿಕವಾಗಿ ನಾವು ಆರಾಧನೆ ಮಾಡ್ತೇವೆ, ಪ್ರಾಮಾಣಿಕವಾಗಿ ಎಲ್ಲಾ ಕಾರ್ಯಗಳನ್ನ ನಾವು ಮಾಡ್ತೇವೆ. ನಾವು ದೇವರಿಗೆ ಮೆಚ್ಚುಗೆಯಾದಂತ ಕಾಣಿಕೆಗಳನ್ನ ತರಬೇಕೆಂಬುದಾಗಿ ಅಂದ್ಕೊಳ್ತೇವೆ, ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಾವು ಜೀವಿಸ್ಬೇಕು ಅಂದ್ಕೊಳ್ತೇವೆ, ದೇವರ ಸಾನ್ನಿಧ್ಯವನ್ನ ನಾವು ಬಯಸ್ತೇವೆ. ಆದ್ರೆ ಕಾಯಿನನಲ್ಲೂ ಕೂಡ ಇದೆಲ್ಲ ಸಂಗತಿಗಳಿತ್ತಲ್ಲ, ನಮ್ಮಲ್ಲಿದ್ದಂತ ಇದೇ ಸಂಗತಿಗಳು ಕಾಯಿನನಲ್ಲೂ ಇದೆಯಲ್ಲ. ಆದ್ರೆ ಕಾಯಿನನು ತಿರಸ್ಕರಿಸಲ್ಪಟ್ಟ ಅಲ್ವಾ? ಇದು ಮೊದಲನೇ ವ್ಯಕ್ತಿಯ ಒಂದು ಸ್ಥಿತಿ. ನಾವು ಎರಡನೇ ಗುಂಪಿಗೆ ಹೋಗೋಣ. ದಯಮಾಡಿ ನನ್ನೊಟ್ಟಿಗೆ ಬೇಗನೆ ನಾವು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 21ನೇ ವಚನವನ್ನು ಗಮನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 21, 22 ನಾನು ನಿಮ್ಗಾಗಿ ಓದ್ತದೆ. 21, 22, 23 ನಾನು ನಿಮ್ಗಾಗಿ ಓದ್ತಾ ಇದ್ದೇನೆ. ಇಲ್ಲಿ ಈ ರೀತಿಯಾಗಿದೆ: ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಓಕೆ, ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ನಾವು ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ, ಗಮನಿಸಿ, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ನೋಡಿ, ಇಲ್ಲಿ ಗಮನಿಸ್ತೇವೆ, ಈ ಒಂದು ಗುಂಪಿನ ಜನರನ್ನ ನಾವು ನೋಡ್ತಾ ಇದ್ದೇವೆ. ಈ ಗುಂಪಿನ ಜನರ ಗಮನಿಸುವಾಗ ಇಲ್ಲಿ ಕರ್ತನು ಅವರ ಬಗ್ಗೆ ಹೇಳುವಂತಹ ಸಂಗತಿಗಳನ್ನ ನಾವು ಗಮನಿಸುವುದಾದ್ರೆ, ಇಲ್ಲಿರುವಂತಹ ಈ ಜನರಲ್ಲಿದ್ದಂತಹ ಒಂದು ವೈಶಿಷ್ಟ್ಯ ಗುಣಗಳೇನು, ಯಾವ್ಯಾವ ಸಂಗತಿಗಳನ್ನ ನಾವು ಗಮನಿಸ್ತೇವೆ ನೋಡಿ. ಮೊದಲನೇದಾಗಿ, ಇವರು ಯೇಸು ಕರ್ತನನ್ನ ಸ್ವಾಮಿ ಸ್ವಾಮಿ ಎಂಬುದಾಗಿ ಕರೀತಾ ಇದ್ದಾರೆ. ಸರಿನಾ? ಮೂಲ ಭಾಷೆಯಲ್ಲಿ ಅದು ಕರ್ತನು ಎಂಬ ಪದವೇ ಆಗಿದೆ. ಸ್ವಾಮಿ ಅಂದ್ರೆ ಕರ್ತನು ಎಂಬುದಾಗಿ ಯೇಸು ಕ್ರಿಸ್ತನನ್ನ ಕರೀತಾ ಇದ್ದಾರೆ. ಎರಡನೇದಾಗಿ ಗಮನಿಸುವಾಗ,
ಆ ದಿನದಲ್ಲಿ ನಾನು ಅವರಿಗೆ ಹೇಳುವೇನು ಅಂತ ಹೇಳುವಾಗ, ನ್ಯಾಯ ತೀರ್ಪಿನ ದಿವಸದಲ್ಲಿ ನಿಮ್ಮ ಗುರುತೇ ನಾನು ಕಾಣುವುದಿಲ್ಲ ಎಂಬುದಾಗಿ ಕರ್ತನು ಹೇಳಿ ಅವರನ್ನ ತಿರಸ್ಕರಿಸ್ತಾ ಇದ್ದಾನೆ ಅಂತ ಕರ್ತನು ಸ್ವಾಮಿ ಹೇಳ್ತಾ ಇದ್ದಾನೆ. ಅಂದ್ರೆ ನ್ಯಾಯ ತೀರ್ಪಿನ ದಿವಸದಲ್ಲಿ ತಮ್ಮನ್ನ ತಿರಸ್ಕರಿಸ್ತಾ ಇರುವಂತದ್ದು ಯಾರು? ಅದು ಯೇಸು ಕ್ರಿಸ್ತನು ಎಂಬುದಾಗಿ ಅವರಿಗೆ ಚೆನ್ನಾಗಿ ಗೊತ್ತು. ಅವ್ರು ಯೇಸು ಕ್ರಿಸ್ತನನ್ನ ಸ್ವಾಮಿ ಸ್ವಾಮಿ ಎಂಬ ಕರೀತಾ ಇದ್ದಾರೆ. ಯೇಸು ಕ್ರಿಸ್ತನು ಅವನನ್ನು ತಿರಸ್ಕರಿಸುವಾಗ ಅವರನ್ನು ತಿರಸ್ಕರಿಸ್ತಾ ಇರುವಂತದ್ದು ಯಾರು ಎಂಬುದಾಗಿ ಅವರಿಗೆ ಗೊತ್ತಿದೆ. ಯೇಸು ಕ್ರಿಸ್ತನನ್ನ ಸ್ವಾಮಿ ಸ್ವಾಮಿ ಎಂದು ಹೇಳುವುದರ ಮೂಲಕವಾಗಿ ಯೇಸು ಕ್ರಿಸ್ತನು ದೇವರು ಎಂಬುದಾಗಿ ನಂಬ್ತಾ ಇದ್ದಾರೆ. ಯೇಸು ಕ್ರಿಸ್ತನು ದೇವರು ಎಂಬುದಾಗಿ ನಂಬ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಜೀವಿಸ್ತಾ ಇದ್ದಾನೆ ಎಂಬುದಾಗಿ ನಂಬ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಲೋಕದಲ್ಲಿ ಸಕ್ರಿಯನಾಗಿ ಕಾರ್ಯ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನಂಬ್ತಾ ಇದ್ದಾರೆ. ಇನ್ನು ಗಮನಿಸುವಾಗ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರು ಬೋಧನೆ ಹೇಳ್ತಾ ಇದ್ದಾರೆ. ನೋಡಿ, ಈಗಿನ ಕಾಲದಲ್ಲಿ ನಾವು ಗಮನಿಸುವಾಗ ಮನುಷ್ಯರು ಅವರವರನ್ನ ಉತ್ತುಂಗಕ್ಕೆ ಏರಿಸಿಕೊಳ್ಳೋದಕ್ಕಾಗಿರ್ಬೋದು, ಸ್ವ ಹೆಮ್ಮೆಗಾಗಿ ಅನೇಕರು ಬೋಧನೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಜನರನ್ನ ಗಮನಿಸುವಾಗ ಇವರ ಮಹಿಮೆಯನ್ನ ಅವ್ರಿಗೆ ತೆಗೆದುಕೊಳ್ತಾ ಇಲ್ಲ. ನಾವು 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 ಎಂದು ಹೇಳ್ತಾ ಇಲ್ಲ. ನೋಡಿ, ಇವರು ಕರ್ತನ ಮುಂದೆ ಸುಳ್ಳು ಹೇಳ್ತಾ ಇಲ್ಲ. ನ್ಯಾಯ ತೀರ್ಪಿನ ದಿವಸದಲ್ಲಿ ಕರ್ತನ ಮುಂದೆ ನಿಂತು ಮಾತಾಡುವಾಗ ಇವರ ಪ್ರಾಮಾಣಿಕತೆಯನ್ನ ದಯವಿಟ್ಟು ಇಲ್ಲಿ ಗಮನಿಸಿ. ಇವ್ರು ಹೇಳ್ತಿದ್ದಾರೆ, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ ಅಂತ ಹೇಳುವಾಗ ಕ್ರಿಸ್ತನ ಬಳಿ ಅವರು ಸುಳ್ಳು ಹೇಳ್ತಾ ಇಲ್ಲ. ಅವರು ಯಥಾರ್ಥವಾಗಿ ಕ್ರಿಸ್ತನ ಹೆಸರಿನಲ್ಲಿಯೇ ಅವರು ಬೋಧನೆಯನ್ನು ಹೇಳಿದ್ದಾರೆ. ಯಥಾರ್ಥವಾಗಿ ಕ್ರಿಸ್ತನ ಹೆಸರಿನಲ್ಲಿಯೇ ಅವರು ದೆವ್ವಗಳನ್ನು ಬಿಡಿಸಿದ್ದಾರೆ. ಕ್ರಿಸ್ತನ ಹೆಸರಿನಲ್ಲಿಯೇ ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ. ಇತರರ ಸೇವೆ ಮಾಡಿದ್ದಾರೆ. ಅವರು ಮಹತ್ ಕಾರ್ಯಗಳನ್ನು ಮಾಡುವಾಗ ಕ್ರಿಸ್ತನ ಹೆಸರಿನಲ್ಲಿ ಶಕ್ತಿ ಇದೆ, ಕ್ರಿಸ್ತನ ಹೆಸರಿನಲ್ಲಿ ಮಹತ್ ಕಾರ್ಯಗಳು ಆಗ್ತವೆ ಎಂಬುದನ್ನು ನಂಬಿದ್ದಾರೆ. ದೆವ್ವಗಳನ್ನು ಬಿಡಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಯೇಸು ಕ್ರಿಸ್ತನ ಕುರಿತಾದಂತಹ ಪ್ರವಾದನೆಗಳನ್ನ ಬೋಧನೆಗಳನ್ನ ಮಾಡಿದ್ದಾರೆ. ನೋಡಿ, ಜನರು ಸೈತಾನನ ಬಂಧನದಿಂದ ಮುಕ್ತರಾಗ್ತಾ ಇದ್ದಾರೆ ಎಂಬುದಾಗಿ ಅಂದುಕೊಂಡು ದೆವ್ವಗಳನ್ನ ಬಿಡಿಸ್ತಾ ಇದ್ದಾರೆ. ಈ ಎಲ್ಲಾ ಸಂಗತಿಗಳನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಾಮಿ ಸ್ವಾಮಿ ಅಂತ ಹೇಳುವಾಗ ಮೂಲ ಪದದಲ್ಲಿ ಅದರ ಅರ್ಥ ಯೇಸು ಕ್ರಿಸ್ತನನ್ನ ಜಗತ್ತಿನ ಒಡೆಯ, ಸ್ವಾಮಿ ಎಂಬುದಾಗಿ ಹೇಳುವಾಗ ಜಗತ್ತಿನ ಒಡೆಯ ಎಂಬುದನ್ನ ಅವ್ರು ಅಂಗೀಕರಿಸ್ತಾ ಇದ್ದಾರೆ. ನೋಡಿ, ಇವರು ಮಾಡ್ತಾ ಇರುವಂತ ಕಾರ್ಯಗಳನ್ನ ನೋಡುವಾಗ ನಮ್ಗೆ ಅದು ಪ್ರೋತ್ಸಾಹ ಉಂಟು ಮಾಡುತ್ತೆ ಅಲ್ವಾ? ನೋಡಿ, ಅವರು ಸೇವೆ ಮಾಡ್ತಾ ಇದಾರೆ, ಉಪದೇಶ ಮಾಡ್ತಾ ಇದಾರೆ, ಮಹತ್ ಕಾರ್ಯ ಮಾಡ್ತಾ ಇದಾರೆ, ದೆವ್ವಗಳನ್ನ ಬಿಡಿಸ್ತಾ ಇದಾರೆ, ಇನ್ನೂ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಹೇಳ್ತಾ ಇದಾರೆ. ಎಲ್ಲಾ ಮಹಿಮೆಯನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೆ ಯಾವ್ದು ಅವ್ರು ತಗೊಂತಾ ಇಲ್ಲ. ಆದ್ರೆ ಇಲ್ಲಿ ಗಮನಿಸುವಾಗ ಈ ಜನರಲ್ಲಿರುವಂತಹ ಸಮಸ್ಯೆ ಏನು? ಕರ್ತನ ಹೇಳ್ತಾ ಇದ್ದಾನೆ, ಧರ್ಮವನ್ನ ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಅಂತ ಹೇಳ್ತಾ ಇದ್ದಾನೆ. ಈಗ ನಾವು ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅನೇಕ ಕಾರ್ಯಗಳನ್ನ ಮಾಡ್ತೇವೆ, ಉಪದೇಶಗಳನ್ನ ಮಾಡ್ತೇವೆ, ಅನೇಕ ಬೋಧನೆಗಳನ್ನ ನಾವು ಮಾಡ್ತೇವೆ, ಸೇವೆಗಳನ್ನ ಮಾಡ್ತೇವೆ, ಅನೇಕರಿಗೆ ಸಹಾಯವನ್ನ ನಾವು ಮಾಡ್ತೇವೆ. ಈ ಜನರು ಕೂಡ ಹಾಗೆ ಅಲ್ವಾ? ಆದ್ರೆ ಕರ್ತನು ಯಾಕೆ ಅವರನ್ನ ತಿರಸ್ಕರಿಸ್ತಾ ಇದ್ದಾನೆ? ಕಾರಣ ಏನು ಅಂತಂದ್ರೆ, ಯೇಸು ಕ್ರಿಸ್ತನಿಗೂ ಇವರಿಗೂ ಯಾವ ಸಂಬಂಧನೇ ಇಲ್ಲ. ಅವರು ದೇವರ ಕುಟುಂಬದಲ್ಲಿ ಜನಿಸಿಲ್ಲ. ಹೀಗಿರೋದ್ರಿಂದ ಅವರಿನ್ನು ದೇವರ ಕುಟುಂಬದಲ್ಲಿ ಅವರಿನ್ನು ಜನಿಸಿಲ್ಲ ಅಂತಂದ್ರೆ, ಅವರಿನ್ನು ರಕ್ಷಣೆ ಹೊಂದಿಲ್ಲ ಅಂತ ಹೇಳೋದಾದ್ರೆ, ಅವರಿನ್ನು ಸೈತಾನನ ಕುಟುಂಬದಲ್ಲೇ ಸೇರಿದವರಾಗಿದ್ದಾರೆ. ಇನ್ನು ಸೈತಾನನ ಕುಟುಂಬದಲ್ಲೇ ಇದ್ದಾರೆ. ಅವರಿನ್ನು ಅವರ ಪಾಪಗಳಲ್ಲೇ ಜೀವಿಸ್ತಾ ಇದ್ದಾರೆ. ನಾನು ಇದನ್ನ ಹೇಗೆ ಹೇಳ್ತಾ ಇದ್ದೀನಿ? ಇಲ್ಲಿ ಕರ್ತನು ಬಳಸುವಂತ ಪದವನ್ನ ಗಮನಿಸಿರಿ. ಧರ್ಮವನ್ನ ಮೀರಿ ನಡೆಯುವವರೇ ಎಂಬುದಾಗಿ ಕರಿತಾ ಇದ್ದಾನೆ ಕರ್ತನವ್ರನ್ನ. ಧರ್ಮವನ್ನೇ ಮೀರಿ ನಡೆಯುವವರೇ ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಅವರು ಕರ್ತನಾದ ಯೇಸು ಕ್ರಿಸ್ತನಿಂದ ರಕ್ಷಿಸಲ್ಪಟ್ಟವರಾಗಿದ್ದರೆ ಕ್ಷಮೆ ಹೊಂದಿದವರೇ ಎಂಬುದಾಗಿ ಕರಿಬೇಕಾಗಿತ್ತು. ರಕ್ಷಣೆ ಹೊಂದಿದವರೇ ಎಂಬುದಾಗಿ ಕರಿಬೇಕಾಗಿತ್ತು. ನನ್ನ ಮಕ್ಕಳೇ ಎಂಬುದಾಗಿ ಕರಿಬೇಕಾಗಿತ್ತು. ಆದ್ರೆ ಇಲ್ಲಿ ಕರ್ತನ ಹೇಳ್ತಿದ್ದಾನೆ, ಧರ್ಮವನ್ನ ಮೀರಿ ನಡೆಯುವವರೇ ಎಂಬುದಾಗಿ ಹೇಳುವಾಗ ಅವರಿನ್ನೂ ಅವರ ಪಾಪದಲ್ಲಿ ಇದ್ದಾರೆ. ಅದರ ನಿಮಿತ್ತವಾಗಿ ಅವರನ್ನ ನಿತ್ಯ ನಾಶನಕ್ಕೆ ಕರ್ತನು ಕಳಿಸ್ತಾ ಇದ್ದಾನೆ. ನೋಡಿ, ಇಷ್ಟೆಲ್ಲಾ ಒಳ್ಳೆ ವಿಷಯಗಳನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಿ, ಇಷ್ಟೆಲ್ಲಾ ಒಳ್ಳೆ ವಿಷಯಗಳನ್ನ ಯೇಸು ಕ್ರಿಸ್ತನಿಗಾಗಿ ಮಾಡಿ, ಅವರಿನ್ನೂ ಅವರ ಪಾಪದಲ್ಲೇ ಇದ್ದಾರೆ. ಅವರು ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಭಾವಿಸ್ಕೊಂಡಿದ್ದಾರೆ. ಅವ್ರು ಅನ್ಕೊಂಡಿದ್ದಾರೆ, ನಾವು ರಕ್ಷಣೆ ಹೊಂದಿದ್ದೇವೆ, ಯೇಸು ಕ್ರಿಸ್ತನಿಗಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೇವೆ ಎಂಬುದಾಗಿ ಅನ್ಕೊಂಡಿದ್ದಾರೆ. ಆದ್ರೆ ಅವ್ರ ರಕ್ಷಣೆನೂ ಹೊಂದಿಲ್ಲ. ನೋಡಿ, ಇವತ್ತು ಎಷ್ಟು ಮಂದಿ ಇಂಥ ಸ್ಥಿತಿಯಲ್ಲಿದ್ದಾರೆ ಹೇಳಿ? ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ನಾವು ಅಂದುಕೊಂಡು ಅನೇಕ ಕಾರ್ಯಗಳನ್ನ ನಾವು ಮಾಡ್ತಾ ಇರ್ಬೋದು. ಆದ್ರೆ ನಿಜವಾದಂತ ರಕ್ಷಣೆನ ನಾವು ಹೊಂದಿದ್ದೇವಾ? ಇವ್ರು ಮಾಡುವಂತ ಕೆಲಸಗಳನ್ನ ನಾವು ಕೂಡ ಮಾಡ್ತೇವೆ. ಕಾಯಿನನ್ನು ಮಾಡ್ತಾ ಇರುವಂತ ಕಾಯಿನನಿದ್ದಂತ ಅದೇ ನಂಬಿಕೆ, ನಾವು ಏಕ ದೇವರನ್ನೇ ಅಲ್ವಾ ಆರಾಧಿಸ್ತಾ ಇರೋದು? ನಾವು ಏಕಸತ್ಯನಾದಂತ ಒಬ್ಬನೇ ದೇವರನ್ನೇ ಅಲ್ವಾ ಆರಾಧಿಸ್ತಾ ಇರೋದು? ಆ ಒಬ್ಬನೇ ದೇವರನ್ನ ಬಿಟ್ಟು ನಾವು ಬೇರೆ ವಿಗ್ರಹಗಳ ಬಳಿಗೆ ಬೇರೆ ದೇವರುಗಳನ್ನ ಮಾಡ್ಕೊಂಡಿದ್ದೀವಾ? ಇಲ್ಲ. ಆದ್ರೂ ಕಾಯಿನನ್ನು ತಿರಸ್ಕರಿಸಲ್ಪಟ್ಟ, ಈ ವ್ಯಕ್ತಿ ಕೂಡ ತಿರಸ್ಕರಿಸಲ್ಪಟ್ಟ. ಇವರು ಕೂಡ ಯೇಸು ಕ್ರಿಸ್ತನನ್ನು ಪ್ರೀತಿಸಿದವರು, ಯೇಸು ಕ್ರಿಸ್ತನನ್ನು ಶಕ್ತಿ ಉಳ್ಳವನು, ಯೇಸು ಕ್ರಿಸ್ತನನ್ನೇ ನಾವು ಆರಾಧಿಸಬೇಕು, ಯೇಸು ಕ್ರಿಸ್ತನನ್ನು ದೇವರಿಂದ ಬಂದವನು ಎಂಬುದಾಗಿ ಅನೇಕ ಸಂಗತಿಗಳನ್ನ ನಂಬಿದ್ರಲ್ವಾ? ಆದ್ರೆ ಇವರು ಕಳೆದು ಹೋದಂತ ಸ್ಥಿತಿಯಲ್ಲಿದ್ದಾರೆ. ನೋಡಿ, ಇವರ ವರ್ತನೆ ಬಗ್ಗೆ ನಾವು ಮಾತಾಡ್ತಾನೆ ಇಲ್ಲ. ಇವರ ವರ್ತನೆ ಬಗ್ಗೆ ನಮ್ಗೆ ಸಮಸ್ಯೆನೇ ಇಲ್ಲ. ಉತ್ತಮವಾದಂತ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನ ಮಾಡಿದ್ದಾರೆ.
ಆದ್ರೆ ಇಷ್ಟೆಲ್ಲಾ ವಿಷಯಗಳನ್ನ ಅವರು ಮಾಡೋರಾಗಿದ್ರೂ ಕೂಡ ಇಲ್ಲಿ ಸಮಸ್ಯೆ ಅವರ ವರ್ತನೆ ಅಲ್ಲ, ಅವರು ಕ್ರಿಸ್ತನ ಹೆಸರಿನಲ್ಲಿ ಮಾಡದಂತ ಕಾರ್ಯಗಳಲ್ಲ. ಕ್ರಿಸ್ತನ ವಿಷಯದಲ್ಲಿ ನಂಬಬೇಕಾದಂತ ಸರಿಯಾದಂತ ಸಂಗತಿಗಳನ್ನ ಅವರು ಸರಿಯಾದಂತ ರೀತಿಯಲ್ಲಿ ನಂಬಿಲ್ಲ. ಒಂದು ವೇಳೆ ನೀವು ಕೂಡ ಸಭೆಗೆ ಬರುವವರಾಗಿರಬಹುದು, ಸಭೆಯ ಕಾರ್ಯಗಳನ್ನ ಮಾಡೋರಾಗಿರ್ಬೋದು, ವಾಕ್ಯ ಓದಿ ಪ್ರಾರ್ಥನೆ ಮಾಡೋರಾಗಿರ್ಬೋದು, ಹಾಡುಗಳನ್ನು ಆಡೋರಾಗಿರ್ಬೋದು, ಸಭೆ ಎಲ್ಲ ಕೂಟಗಳಿಗೆ ತಪ್ಪದೆ ಬರೋರಾಗಿರ್ಬೋದು, ಕರ್ತನಿಗೆ ಕೊಡುವರಾಗಿರಬಹುದು. ಅಷ್ಟೆಲ್ಲ ಇದ್ರೂ ಕೂಡ ನಿಜವಾದಂತ ರಕ್ಷಣೆಯ ಅನುಭವಕ್ಕೆ ಬಾರದೆ ಕೂಡ ಇರ್ಲಿಕ್ಕೆ ಸಾಧ್ಯ. ಯೇಸುವನ್ನ ಕರ್ತನು ಎಂಬುದಾಗಿ ಹೇಳುವುದು ಬಹಳ ಸುಲಭ. ಇವತ್ತು ಯಾರನ್ನ ಕೇಳಿ ಯೇಸು ಕ್ರಿಸ್ತನು ಯೇಸುವನ್ನ ಕರ್ತನು ಎಂಬುದಾಗಿ ಹೇಳುವ, ಕರ್ತನು ಅನ್ನೋದು ಒಂದು ಪದ, ಯೇಸು ಕ್ರಿಸ್ತನೇ ಕರ್ತನು ಎಂಬುದಾಗಿ ಹೇಳುವುದನ್ನ ಯಾರು ಬೇಕಾದ್ರೂ ಹೇಳ್ತಾರೆ. ಆದ್ರೆ ಕರ್ತನನ್ನ ಎಷ್ಟು ಮಾತ್ರ ನಂಬಿ ಆ ಕರ್ತನು ಅವರ ಜೀವಿತದಲ್ಲಿ ಮಾಡಿರುವಂತಹ ಬದಲಾವಣೆಯ ಆಧಾರದ ಮೇಲೆ ಯೇಸುವನ್ನ ಕರ್ತನಾದ ಯೇಸು ಕ್ರಿಸ್ತನನ್ನ ಕರ್ತನು ಎಂಬುದಾಗಿ ಹೋಗುವನ್ನೋದು ವಿಭಿನ್ನವಾದದ್ದು. ಸಾಧಾರಣವಾಗಿ ಕರ್ತನ ಎಂಬ ಪದವನ್ನ ಎಲ್ಲರೂ ಬಳಸ್ತಾರೆ. ಈಗ ಸಾಮಾನ್ಯವಾಗಿ ಜನರನ್ನು ಕೇಳುವಾಗ ನಿಜವಾದಂತ ಅನುಭವಕ್ಕೆ ಬಾರದರೂ ಕೂಡ ಅದನ್ನ ಹೇಳಬಹುದು ಅಲ್ವಾ. ನೋಡಿ, ಅನೇಕ ವಿಷಯಗಳನ್ನ ನಾವು ಮಾಡೋರಾಗಿದ್ರು ಕೂಡ ದೇವರ ವಿಷಯದಲ್ಲಿ ನಾವು ಅನೇಕ ವಿಷಯಗಳನ್ನ ನಂಬಬಹುದು. ಕಾಯಿನನ್ನು ನಂಬಿದಂತ ಅನೇಕ ಸತ್ಯಗಳನ್ನ ನಾವು ನಂಬಬಹುದು, ಈ ಜನರು ನಂಬುವಂತ ಅನೇಕ ಸತ್ಯಗಳನ್ನ ನಾವು ನಂಬಬಹುದು. ಆದ್ರೆ ಸರಿಯಾದಂತ ನಂಬಿಕೆ, ಸರಿಯಾದಂತ ವಿಷಯದಲ್ಲಿ ದೇವರ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವಾ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು. ನಾವು 3ನೇ ವ್ಯಕ್ತಿ ಬಳಿಗೆ ಹೋಗೋಣ, ನನ್ನ ಸಮಯ ಬೇಗ ಹೋಗ್ತದೆ. ದಯಮಾಡಿ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯಕ್ಕೆ ಬನ್ನಿ. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ. ಇಲ್ಲಿ ಗಮನಿಸುವಾಗ ಇಲ್ಲಿ ನಿಕೋದೇಮನ ಕುರಿತಾಗಿ ನಾವು ಓದ್ತೇವೆ. ನಿಕೋದೇಮನ ಕುರಿತಾಗಿ 3ನೇ ಅಧ್ಯಾಯ 1ರಿಂದ 3 ವಚನಗಳು ಅಥವಾ 4 ವಚನಗಳವರೆಗೆ ನಾನು ನಿಮ್ಗಾಗಿ ಓದ್ತೇನೆ. ಫರಿಸಾಯರಲ್ಲಿ, ಯೋಹಾನನ ಬರೆದ ಸುವಾರ್ತೆ, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 3 verse 1 to 4. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 1ರಿಂದ 4. ಫರಿಸಾಯರಲ್ಲಿ ಯಹೂದ್ಯರ ಹಿರಿ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತಹ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನೋಡಿ, ಇಲ್ಲಿ ಗಮನಿಸುವಾಗ ಇಲ್ಲಿ ನಿಕೋದೇಮನ ವಿಷಯ, ಕರ್ತನಾದ ಯೇಸು ಕ್ರಿಸ್ತನಿಗೂ ನಿಕೋದೇಮನಿಗೂ ಆಗ್ತಿರುವಂತಹ ಒಂದು ಸಂಭಾಷಣೆಯನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ದೇವರ ಕುಟುಂಬಕ್ಕೆ ಒಬ್ಬ ವ್ಯಕ್ತಿ ಸೇರಬೇಕಾದ್ರೆ ಆ ವ್ಯಕ್ತಿ ಯಾವ್ಯಾವ ವಿಷಯಗಳಲ್ಲಿ ಸ್ಪಷ್ಟತೆ ಉಳ್ಳವನಾಗಿರ್ಬೇಕೆಂಬುದನ್ನ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ವಿವರವಾಗಿ ಹೇಳೋದನ್ನ ನಾವಿಲ್ಲಿ ನೋಡ್ತೇವೆ. ಇಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ನಿಕೋದೇಮನಿಗಿದ್ದಂತ ಒಂದು ತಿಳುವಳಿಕೆ ಏನೆಂಬುದಾಗಿ ನಾವು ನೋಡೋದಾದ್ರೆ, ಇಲ್ಲಿ ನಿಕೋದೇಮನ ಹೇಳ್ತಿದ್ದಾನೆ, ಯೇಸುವು ಒಳ್ಳೆ ಕರ್ತನೆ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ನಾವು ಬಲ್ಲೆವು. ಸೊ ನಿಕೋದೇಮನ ಹೇಳ್ತಾ ಇದ್ದಾನೆ, ಯೇಸು ಕರ್ತನು ಒಬ್ಬ ಒಳ್ಳೆಯ ಬೋಧಕನಾಗಿದ್ದನು, ರಬ್ಬಿ ಎಂಬುದಾಗಿ ನಿಕೋದೇಮನು ತಿಳ್ಕೊಂಡಿದ್ದನು. ಇಲ್ಲಿ ದೇವರ ಕಡೆಯಿಂದ ಬಂದವನು ಎಂಬುದಾಗಿ ಹೇಳುವಾಗ ನೀನು ದೇವರಿಂದ ಕಳಿಸಲ್ಪಟ್ಟವನು ಎಂಬುದನ್ನ ನಿಕೋದೇಮನು ನಂಬ್ತಾ ಇದ್ದಾನೆ. ನೋಡಿ, ಇದು ನಿಕೋದೇಮನ ಹೇಳ್ತಾ ಇರುವಂತಹ ಮಾತುಗಳನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ನಿಕೋದೇಮನು ಹೇಳ್ತಾ ಇದ್ದಾನೆ, ನೀನು ದೇವರ ಕಡೆಯಿಂದ ಬಂದವನು ಎಂಬುದಾಗಿ ಹೇಳುವಾಗ ಕರ್ತನು ದೇವರೇ ಸ್ವತಃ ನಿನ್ನನ್ನು ಕಳಿಸ್ಕೊಟ್ಟಿದ್ದಾನೆ ಎಂಬುದನ್ನ ನಿಕೋದೇಮನು ನಂಬ್ತಾ ಇದ್ದಾನೆ. ನಾವು ನಂಬ್ತೀವಲ್ವಾ ಯೇಸು ಕ್ರಿಸ್ತನನ್ನ ದೇವರೇ ಕಳಿಸ್ಕೊಟ್ಟದ್ದು ಎಂಬುದಾಗಿ. ಯೇಸು ಒಬ್ಬ ಒಳ್ಳೆ ಬೋಧಕನಾಗಿದ್ದನು ಎಂಬುದನ್ನು ನಂಬ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಮಾಡಿದಂತ ಅದ್ಭುತ ಕಾರ್ಯಗಳನ್ನ ನೋಡುವಾಗ ದೇವರ ಸಹಾಯವಿಲ್ಲದೆ ಇವುಗಳನ್ನ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋದನ್ನ ನಂಬ್ತಾ ಇದ್ದಾನೆ. ನೋಡಿ, ಯೇಸು ಕ್ರಿಸ್ತನಿಂದ ನಿಕೋದೇಮನು ಕಲಿತುಕೊಂಡು ಆತನಿಂದ ಉತ್ತರಗಳನ್ನ ಪಡ್ಕೊಳ್ಬಹುದು ಎಂಬುದಾಗಿ ಅಂದುಕೊಂಡ ಕಾರಣದಿಂದಲೇ ಯೇಸು ಕ್ರಿಸ್ತನನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾನೆ. ನನಗಿರುವಂತಹ ಸಂಶಯಗಳನ್ನ ಯೇಸು ಸ್ವಾಮಿ ಬಳಿ ನಾನು ಹೇಳ್ತೇನೆ, ಯೇಸು ಸ್ವಾಮಿ ನನಗೆ ಇದಕ್ಕೆ ಉತ್ತರ ಕೊಡಬಹುದು ಎಂಬುದಾಗಿ ನಿಕೋದೇಮನು ಅಂದ್ಕೊಂಡು ಈ ರಾತ್ರಿ ವೇಳೆಯಲ್ಲಿ ಯೇಸು ಕ್ರಿಸ್ತನನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾನೆ. ಆದ್ರೆ ನಿಕೋದೇಮನ ಅರ್ಥ ಮಾಡ್ಕೊಳ್ದೇ ಇರುವಂತ ಸಂಗತಿಗಳೇನು? ನಿಕೋದೇಮನ ಅರ್ಥ ಮಾಡ್ಕೊಳ್ದ ಸಂಗತಿಗಳೇನು ಅಂತಂದ್ರೆ, ನಿಕೋದೇಮನು ಇನ್ನೂ ಸೈತಾನನ ಕುಟುಂಬಕ್ಕೆ ಸೇರಿದವನು, ಇನ್ನೂ ಸೈತಾನ ಕುಟುಂಬದ ಸದಸ್ಯನು. ನಾನು ದೇವರ ಕುಟುಂಬದಲ್ಲಿ ಸೇರಬೇಕಾದ್ರೆ ಅಥವಾ ದೇವರು ನನ್ನನ್ನ ಸ್ವೀಕರಿಸಬೇಕಾದ್ರೆ ನಾನು ತಿರುಗಿ ಹುಟ್ಟಬೇಕೆಂಬುದನ್ನ ನಿಕೋದೇಮನ ಅರ್ಥ ಮಾಡ್ಕೊಳ್ಳಿಲ್ಲ. ಅಥವಾ ದೇವರ ಒಂದು ಬೇಡಿಕೆಯನ್ನ ತೃಪ್ತಿಪಡಿಸಬೇಕಾದ್ರೆ ಅಥವಾ ದೇವರ ಸನ್ನಿಧಾನವನ್ನ ಸೇರಬೇಕಾದ್ರೆ ಅವನಿಗಿರುವಂತಹ ಸ್ವನೀತಿ ಅಥವಾ ತನ್ನ ಕುರಿತಾಗಿದ್ದಂತ ಆ ಒಂದು ಒಳ್ಳೆ ಅಭಿಪ್ರಾಯಗಳು ಸಾಕಾಗೋದಿಲ್ಲ ಎಂಬುದನ್ನ ನಿಕೋದೇಮನು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಒಂದು ವೇಳೆ ಆ ಸ್ವನೀತಿಯಲ್ಲಿ ಅವನು ಜೀವಿಸೋದಾದ್ರೆ ದೇವರಿಂದ ನಿತ್ಯವಾಗಿ ಅಗರಿಸಲ್ಪಟ್ಟು ಬೆಂಕಿಯ ಕೆರೆಗೆ ಹೋಗ್ತಾನೆ ಎಂಬುದನ್ನು ಅವನು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಎರಡನೆಯ ಸಾರಿ ಹುಟ್ಟುವಂಥದ್ದು, ತಿರುಗಿ ಹುಟ್ಟುವಂಥದ್ದು ಸಾಧ್ಯ ಎಂಬುದನ್ನು ಅವನು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ನೋಡಿ, ದೇವರ ವಾಕ್ಯವನ್ನ ಈಗ ದಯವಿಟ್ಟು ಗಮನಿಸಿ. ನಿಕೋದೇಮನು ಒಬ್ಬ ಒಳ್ಳೆ ಬೋಧಕನು, ಸರಿನಾ? ನಿಕೋದೇಮನು
ಒಬ್ಬ ಫರಿಸ ಇಲ್ಲಿ ಕರ್ತನು ಗಮನಿಸುವಾಗ ಇಲ್ಲಿ ಹೇಳುತ್ತಿದ್ದಾನೆ, ನೀನು ಇಸ್ರಾಯೇಲರಿಗೆ ಬೋಧಕನಾಗಿ ನಿನಗಿದು ತಿಳಿಯುವುದಿಲ್ಲವೋ ಎಂಬುದಾಗಿ 10ನೇ ವಚನದಲ್ಲಿ ಹೇಳೋದನ್ನ ಗಮನಿಸ್ತೇವೆ. ಸೊ ಅಂದ್ರೆ ನಿಕೋದೇಮನು ಇಸ್ರಾಯೇಲರಿಗೆ ಬೋಧಿಸ್ತಾ ಇದ್ದಂತ ಒಬ್ಬ ವ್ಯಕ್ತಿ. ಸೊ ನಿಕೋದೇಮನ್ ಏನ್ ಅನ್ಕೊಂಡಿದ್ದ, ನಾನು ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗದೆ ಇದ್ರು ಕೂಡ ದೇವರ ವಾಕ್ಯವನ್ನ ಬೇರೆಯವರಿಗೆ ನಾನು ಬೋಧಿಸೋದಕ್ಕೆ ಸಾಧ್ಯ ಎಂಬುದಾಗಿ ಅವನು ಅಂದ್ಕೊಂಡಿದ್ನು. ಅದಕ್ಕೆ ಕರ್ತನೆ ಹೇಳ್ತಾನೆ, ನೀನು ಬೋಧಕನಾಗಿ ನಿನಗೆ ಇದು ಗೊತ್ತಿಲ್ವಾ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಅಡಗಿರುವಂತ ಭಯಂಕರವಾದಂತ ಸತ್ಯವೇನಂದ್ರೆ, ನಿಕೋದೇಮನು ದೇವರಿಗಾಗಿ ದೇವರ ಬೋಧಕನಾಗಿ ದೇವ ಜನರಿಗೆ ನಾಯಕನಾಗಿದ್ದ ಕಾರಣ, ಅವನು ಇಸ್ರಾಯೇಲ್ ಜನರಿಗೆ ವಾಕ್ಯವನ್ನ ಬೋಧಿಸ್ತಾ ಇದ್ದಂತಹ ವ್ಯಕ್ತಿಯಾಗಿದ್ದ ಕಾರಣದಿಂದ ನಾನು ದೇವರೊಂದಿಗೆ ಸಂಬಂಧ ಹೊಂದಿದ್ದೇನೆ ಎಂಬುದಾಗಿ ನಿಕೋದೇಮನು ಅಂದ್ಕೊಂಡಿದ್ನು. ಆದ್ರೆ ವಾಸ್ತವ ಸತ್ಯ ಏನು? ನಿಕೋದೇಮನು ನಿತ್ಯ ನಾಶನದ ಮಾರ್ಗದಲ್ಲಿದ್ದಾನೆ. ಆದ್ರೆ ಅವನು ನಿತ್ಯ ನಾಶನದ ಮಾರ್ಗದಲ್ಲಿದ್ದಾನೆ ಎಂಬುದನ್ನ ಅವನು ತಿಳ್ಕೊಳ್ಳೋದಕ್ಕೆ ಕರ್ತನಾದಂತ ಯೇಸು ಕ್ರಿಸ್ತನು ಅವನಿಗೆ ವಿವರಿಸಬೇಕಾಗಿ ಬಂತು. ಈಗ ನೋಡಿ, ಗಮನಿಸಿ, ನಿಕೋದೇಮನು ಎಲ್ಲಾ ಸಂಗತಿಗಳನ್ನ ನಂಬಿದ್ದಾನೆ. ಆದ್ರೆ ವಾಸ್ತವವಾಗಿ ನಿಕೋದೇಮನು ಇನ್ನು ರಕ್ಷಣೆಯನ್ನೇ ಹೊಂದಿಲ್ಲ. ಸೊ ನಾವು ಮೂರನೇದಾಗಿ ನೋಡಿದ್ವು. ಮೊದಲನೇದಾಗಿ ನಾವು ಕಾಯಿನನನ್ನು ನಾವು ನೋಡಿದ್ವು. ಕಾಯಿನನು ಯಾವ್ಯಾವ ಸಂಗತಿಗಳನ್ನ ನಂಬಿದ್ನು? ಸತ್ಯವಾದಂತಹ ಸಂಗತಿಗಳನ್ನ ನಂಬಿದ್ನು. ನಾವು ಅದನ್ನೇ ನಂಬ್ತೇವೆ. ಆದ್ರೆ ಕಾಯಿನನು ರಕ್ಷಣೆ ಹೊಂದಿಲಿಲ್ವಲ್ಲ. ನಾವು ತಪ್ಪಿ ಹೋದಂತ ಜನರನ್ನ ನೋಡ್ತೇವೆ. ಅವರು ಕರ್ತನ ವಿಷಯದಲ್ಲಿ ಎಷ್ಟೋ ವಿಷಯಗಳನ್ನ ನಂಬಿದ್ರು, ಮಾಡಿದ್ರು. ಆದ್ರೆ ಅವರು ಕರ್ತನನ್ನ ಬಿಟ್ಟು ಅವರು ಕರ್ತನಿಂದ ಅಗಲಿಸಲ್ಪಟ್ಟ ನರಕಕ್ಕೆ ಹೋದ್ರಲ್ಲ, ಅಥವಾ ಹೋಗ್ತಾರಲ್ಲ ಮುಂದೆ ಆ ನ್ಯಾಯ ತೀರ್ಪಿನ ದಿವಸದಲ್ಲಿ. ಇಲ್ಲಿ ನಿಕೋದೇಮನನ್ನ ಕುರಿತಾಗಿ ನೋಡ್ತೇವೆ. ನಿಕೋದೇಮನು ಎಷ್ಟೋ ವಿಷಯಗಳನ್ನ ನಂಬಿದ್ನು. ಆದ್ರೆ ನಿಕೋದೇಮನು ಕೂಡ ತಿರುಗಿ ಹುಟ್ಟಬೇಕಾಯಿತು ಎಂಬುದಾಗಿ ಕರ್ತನ ಹೇಳೋದಕ್ಕೆ ಆರಂಭ ಮಾಡಿದ್ನಲ್ಲ. ನಾವು ಕೊನೆಯದಾಗಿ ಇನ್ನೊಂದು ಗುಂಪನ್ನ ನೋಡಿ ನಾವು ಮುಂದಕ್ಕೆ ಹೋಗೋಣ. ದಯಮಾಡಿ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನಕ್ಕೆ ಬನ್ನಿ. ಯಾಕೋಬ 2:19 ಈ ರೀತಿಯಾಗಿದೆ ವಾಕ್ಯ. ಈ ರೀತಿಯಾಗಿ ಯಾಕೋಬನು ಬರೀತಿದ್ದಾನೆ, ದೇವರು ಒಬ್ಬನೇ ಎಂದು ನೀನು ನಂಬುವವನು. ತನ್ನ ಓದುಗರಿಗೆ ಹೇಳ್ತಾ ಇದ್ದಾನೆ, ಯಾರಿಗೆ ಪತ್ರಿಕೆಯನ್ನ ಬರೀತಾನೆ ಅವ್ರಿಗೆ ಹೇಳ್ತಿದ್ದಾನೆ, ದೇವರು ಒಬ್ಬನೇ ಎಂಬುದಾಗಿ ನೀನು ನಂಬುವನು. ಓಕೆ, ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಎದರಿ ನಡುಗುತ್ತವೆ. ನೋಡಿ, ಇಲ್ಲಿವರೆಗೂ ಕಾಯಿನನ ವಿಷಯದಲ್ಲಿ ನಾವು ಒಳ್ಳೆಯ ಸಂಗತಿಗಳನ್ನ ನೋಡಿದ್ವು. ಆ ಕಳೆದು ಹೋದಂತ ಜನರಲ್ಲಿ ಒಳ್ಳೆಯ ಸಂಗತಿಗಳನ್ನ ನಾವು ನೋಡಿದ್ವು. ನಂತರ ನಿಕೋದೇಮನ ವಿಷಯದಲ್ಲಿ ಒಳ್ಳೆಯದನ್ನ ನಾವು ನೋಡಿದ್ವು. ಸೊ ದೆವ್ವಗಳ ವಿಷಯದಲ್ಲಿ ಒಳ್ಳೇದು ಎಂಬುದಾಗಿ ನಾವು ಹೇಳೋದಕ್ಕೆ ಏನೂ ಇಲ್ಲ. ನಾವು ಒಳ್ಳೇದು ಎಂಬುದಾಗಿ ನಾವು ಹೇಳೋದಕ್ಕೆ ಆಗುದಿಲ್ಲ. ಆದ್ರೆ ದೆವ್ವಗಳು ನಂಬುವಂತ ಸಂಗತಿಗಳನ್ನು ಗಮನಿಸುವಾಗ ಇಲ್ಲಿ ದೆವ್ವಗಳು ಕೂಡ ದೇವರು ಒಬ್ಬನೇ ಎಂಬುದಾಗಿ ನಂಬ್ತವೆ. ನೋಡಿ, ದೇವರಲ್ಲಿ ನಂಬಿಕೆ ಇಡುವುದು ಸಮಂಜಸವಾದದ್ದು ಅಂತ ಯಾಕೋಬನು ಹೇಳ್ತಾ ಇದ್ದಾನೆ. ಆದ್ರೆ ದೆವ್ವಗಳು ಕೂಡ ಅದನ್ನ ನಂಬ್ತವೆ. ದೇವರು ಯಾರು ಎಂಬುದಾಗಿ ಈ ದೆವ್ವಗಳಿಗೆ ಖಚಿತವಾಗಿ ಗೊತ್ತು. ದೇವರ ಶಕ್ತಿ ಮತ್ತು ದೇವರ ಜ್ಞಾನವನ್ನ ಸಾವಿರಾರು ವರ್ಷಗಳಿಂದ ಈ ದೆವ್ವಗಳು ನೋಡ್ತಾನೆ ಬಂದಿದ್ದಾವೆ. ಆತನ ಅಸ್ತಿತ್ವದ ಬಗ್ಗೆ ಗೊತ್ತು, ಆತನು ಜೀವಿಸುವಂತ ದೇವರೆಂಬುದಾಗಿ ಗೊತ್ತು, ಆತನ ಕಾರ್ಯಗಳು ಎಂಬುದಾಗಿ ಯಾವ ರೀತಿ ಇರ್ತವೆ ಎಂಬುದಾಗಿ ಗೊತ್ತು, ದೇವರ ನ್ಯಾಯಾಧಿಪತಿ ಎಂಬುದಾಗಿ ಗೊತ್ತಾಗಿ ಆತನಿಗೆ ಹೆದರಿ ನಡುಗುತ್ತವೆ. ಸೊ ಇಲ್ಲಿ ಗಮನಿಸುವಾಗ ದೇವರು ಒಬ್ಬನೇ ಎಂಬುದಾಗಿ ನಂಬ್ತವೆ, ದೇವರಿಗೆ ಹೆದರಿ ನಡುಗ್ತವೆ. ನೀವು ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 24ನೇ ವಚನ ಗಮನಿಸೋದಾದ್ರೆ, ಅಲ್ಲಿ ಆ ಒಂದು ದೆವ್ವವು ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿ ಹೇಳುವ ಮಾತನ್ನ ನೀವು ನೋಡುವಾಗ, ಅಲ್ಲಿ ದೆವ್ವ ಹೇಳ್ತಿದೆ, ನಮ್ಮನ್ನ ನಾಶ ಮಾಡುವುದಕ್ಕೆ ಬಂದೀಯಾ ಅಂತ ಹೇಳುವಾಗ, ದೆವ್ವಗಳನ್ನ ನಾಶ ಮಾಡುವಂತ ಶಕ್ತಿ ದೇವರಿಗಿದೆ ಎಂಬುದಾಗಿ ದೆವ್ವಗಳಿಗೆ ಗೊತ್ತು. ಯೇಸು ಕ್ರಿಸ್ತನು ಪರಿಶುದ್ಧನು, ನೀನು ದೇವರಿಂದ ಪ್ರತಿಷ್ಠಿಸಿದವನೇ ಹೌದು ಎಂಬುದಾಗಿ ದೆವ್ವಗಳು ಹೇಳುವಾಗ, ಯೇಸು ಕ್ರಿಸ್ತನು ಪರಿಶುದ್ಧನು, ಆತನಲ್ಲಿ ಪಾಪವಿಲ್ಲ ಎಂಬುದಾಗಿ ದೆವ್ವಗಳಿಗೆ ಗೊತ್ತು. ಯೇಸು ಕ್ರಿಸ್ತನು ದೇವರಿಂದ ಬಂದವನು ಎಂಬುದಾಗಿ ಗೊತ್ತು. ಸಮಯಕ್ಕೆ ಮುಂಚಿತವಾಗಿ ನಮ್ಮನ್ನ ನಾಶ ಮಾಡಬೇಡ ಎಂಬುದಾಗಿ ಹೇಳುವಾಗ, ಅವನ ನಾಶ ಮಾಡುವಂತ ಶಕ್ತಿ ದೇವರಿಗಿದೆ ಎಂಬುದಾಗಿ, ಕ್ರಿಸ್ತನಿಗಿದೆ ಎಂಬುದಾಗಿ ಗೊತ್ತು. ನೀನು ಪರಾತ್ಪರನಾದಂತ ದೇವರ ಮಗನು ಎಂಬುದಾಗಿ ಮಾರ್ಕ 5:6 5:7 ಹೇಳೋದನ್ನ ನಾವು ನೋಡ್ತೇವೆ. ನೋಡಿ, ಈ ಎಲ್ಲ ವಿಷಯಗಳನ್ನು ಗಮನಿಸುವಾಗ ದೆವ್ವಗಳು ಕೂಡ ಯೇಸು ಕ್ರಿಸ್ತನ ಕುರಿತಾಗಿ, ದೇವರ ಕುರಿತಾಗಿ ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ದಾವೆ. ನಾವು ನಂಬುವಂತ ಅದೇ ಸತ್ಯಗಳನ್ನೇ ಅವುಗಳು ಕೂಡ ನಂಬಿದ್ದಾವೆ. ಆದ್ರೆ ಸತ್ಯ ಏನು? ಈ ದೆವ್ವಗಳು ಸೈತಾನನ ಹಿಂಬಾಲಕರುಗಳಾಗಿ ದೇವರ ವೈರಿಗಳಾಗಿದ್ದಾವೆ. ದೇವರ ವಿರುದ್ಧ ದಂಗೆ ಎದ್ದ ಕಾರಣ ಅವರು ದೇವರ ತೀರ್ಪಿಗೆ ಒಳಗಾಗಿದ್ದಾರೆ. ಅವರಿಗೆ ಮತ್ತೊಂದು ಅವಕಾಶ, ಮನುಷ್ಯರಿಗಿರುವ ಹಾಗೆ ಅವ್ರಿಗೊಂದು ಅವಕಾಶವೇ ಇಲ್ಲ. ನೋಡಿ, ಇವತ್ತಿನ ಒಂದು ದುಷ್ಟ ಸ್ಥಿತಿ, ಇವತ್ತು ಯೌವನಸ್ಥರನ್ನ ನಾವು ಗಮನಿಸುವಾಗ, ಸಭೆಗಳನ್ನ ನಾವು ಗಮನಿಸುವಾಗ, ನಾನು ಸಭೆಗಳ ವಿಷಯದಲ್ಲೇ ಮಾತಾಡ್ತಾ ಇದ್ದೇನೆ, ಸಭೆಗಳನ್ನ ಗಮನಿಸುವಾಗ ಅನೇಕ ಯೌವನಸ್ಥರಿಗೆ ಅವರ ರಕ್ಷಣೆ ಕುರಿತಾದಂತಹ ಖಚಿತತ್ವ ಇಲ್ಲವೇ ಇಲ್ಲ. ಅವರ ರಕ್ಷಣೆಯನ್ನ ಅವರು ಬಹಳ ಲಘುವಾಗಿ ತೆಗೆದುಕೊಂಡಿದ್ದಾರೆ. ರಕ್ಷಣೆ ಅಂದ್ರೆ ಏನು, ರಕ್ಷಣೆಯ ವಿಷಯಗಳು ಏನೆಂಬುದಾಗಿ ಅನೇಕ ಮಂದಿ ತಿಳ್ಕೊಂಡೇ ಇಲ್ಲ. ಇಲ್ಲಿ ಈ ವ್ಯಕ್ತಿಗಳನ್ನ ಗಮನಿಸುವಾಗ ಇವರು ಕೂಡ ಅದೇ ರೀತಿಯಲ್ಲಿ ದೇವರನ್ನು ನಂಬಿದವರಾಗಿದ್ದರು. ನೋಡಿ, ಇದರಿಂದ ನಾವು ಈ 4 ಜನರನ್ನ ನಾವು ಏನನ್ನ ಕಲಿಬಹುದು ಎಂಬುದಾಗಿ ನಾವು ಸರಳವಾಗಿ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾದಂತಹ ಹೃದಯದಿಂದ ದೇವರ ಬಳಿ ಬಂದರೂ ಕೂಡ
ಪ್ರಾಮಾಣಿಕವಾದಂತ ಹೃದಯದಿಂದ ದೇವರ ಬಳಿ ಬಂದರೂ ಕೂಡ ದೇವರಿಂದ ತಿರಸ್ಕರಿಸಲ್ಪಡಬಹುದು. ಒಬ್ಬ ವ್ಯಕ್ತಿ ನಿಜವಾದಂತ ದೇವರು ಒಬ್ಬನೇ ಎಂಬುದಾಗಿ ನಂಬಬಹುದು. ನಾನು ಮಾಡುವಂತ ಸಮರ್ಪಣೆಗಳು, ಯಜ್ಞಗಳ ಮೂಲಕವಾಗಿ ದೇವರು ನನ್ನನ್ನು ಸ್ವೀಕರಿಸ್ತಾನೆ ಎಂಬುದಾಗಿ ಅವನು ನಂಬಿದರೂ ಕೂಡ ಅವನ ಇಡೀ ನಂಬಿಕೆಯೇ ತಪ್ಪಾಗಿರಬಹುದು. ಒಬ್ಬ ವ್ಯಕ್ತಿ ನಿಜವಾದಂತ ಏಕ ದೇವರಿದ್ದಾನೆ ಎಂಬುದಾಗಿ ನಂಬಿದರೂ ಕೂಡ ದೇವರನ್ನು ಸೇವಿಸುವ ಸಮರ್ಪಣೆ ಉಳ್ಳವನಾಗಿದ್ದರೂ ಕೂಡ ದೇವರಿಂದ ತಿರಸ್ಕರಿಸಲ್ಪಡಬಹುದು. ದೇವರ ವಿಷಯದಲ್ಲಿ ದೇವರಿಗೆ ಏನು ಬೇಕು, ದೇವರು ಹೇಗಿದ್ದಾನೆ, ದೇವರ ಬಳಿ ಹೇಗೆ ಬರಬೇಕು ಎಂಬುದರ ಕುರಿತು ಸ್ವಂತ ಉಪಾಯಗಳನ್ನ ಅಥವಾ ಸ್ವಂತ ಮಾರ್ಗಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಅನುಮತಿಸುವಂತಹ ದೇವರು ನಮ್ಮ ದೇವರು ಅಲ್ಲವೇ ಅಲ್ಲ. ನೀವು ಪ್ರಾರ್ಥನೆ ಮೂಲಕ ವಿಷಯಗಳನ್ನ ಪಡ್ಕೊಳ್ಬೇಕು ಅಂದ್ರೆ ನೀವು ಪ್ರಾರ್ಥನೆ ಮಾಡಿದ್ರೇನೆ ಆ ಸಂಗತಿಗಳು ಸಿಗೋದು. ನಮಗಿಷ್ಟ ಬಂದ ಹಾಗೆ ನಾವು ಮಾಡಿದ್ರೆ ದೇವರು ನಮ್ಮನ್ನ ಮೆಚ್ತಾನೆ, ದೇವರು ನಮ್ಮನ್ನ ಸ್ವೀಕರಿಸ್ತಾನೆ ಎಂಬುದಾಗಿ ಅಲ್ಲವೇ ಅಲ್ಲ. ಆದ್ರೆ ಈ ಜನರನ್ನ ಗಮನಿಸುವಾಗ ಅವರು ಅನೇಕ ವಿಷಯಗಳನ್ನ, ಸರಿಯಾದಂತ ವಿಷಯಗಳನ್ನ ನಂಬಿದ್ರು, ಆದ್ರೆ ಅವರಿಂದ ರಕ್ಷಣೆಯನ್ನ ಹೊಂದೇ ಇರಲಿಲ್ಲ. ನೋಡಿ, ನಾವು ಕಾಯಿನ ಮತ್ತು ದೆವ್ವಗಳ ಮತ್ತು ಈ ನಿಕೋದೇಮನ ವಿಷಯಗಳನ್ನ ನೋಡಿದ ಹಾಗೆ ದೇವರಲ್ಲಿ ನಂಬಿಕೆ ಇಡಲು ಅನೇಕ ಮಾರ್ಗಗಳಿದ್ದಾವೆ. ನೋಡಿ, ಅನೇಕ ಅರ್ಥಗಳು, ಅನೇಕ ಸತ್ಯವಾದ ಅರ್ಥಗಳು ಕೂಡ ಇರ್ತವೆ. ದೇವರ ಒಬ್ಬರನ್ನ ವಾಸಿ ಮಾಡಿದನು, ಯೇಸುವು ದೇವರು, ಯೇಸುವೆ ಸೃಷ್ಟಿಕರ್ತನು, ಈ ದೇವರು ಶಕ್ತಿಶಾಲಿ, ಆತನೊಬ್ಬನೇ ಉದ್ಯೋಗವನ್ನ ಒದಗಿಸಲಿಕ್ಕೆ, ನನಗೆ ಕೆಲಸ ಬೇಕಾದ್ರೆ ಕೆಲಸ ಕೊಡೋದಕ್ಕೆ ಶಕ್ತನು, ನನ್ನ ಮಗಳ ವಿವಾಹದ ವಿಷಯದಲ್ಲಿ ಮಾಡೋದಕ್ಕೆ ಶಕ್ತನು, ನನ್ನ ಮಗಳನ್ನ ವಾಸಿ ಮಾಡ್ಲಿಕ್ಕೆ ಶಕ್ತನು, ಮದುವೆಗೆ ಗಂಡು ಹೆಣ್ಣು ಹುಡ್ಕೊಡೋದಕ್ಕೆ ಶಕ್ತನು, ಮದ್ಯಪಾನ ಮಾಡದ ಹಾಗೆ ಒಬ್ಬ ವ್ಯಕ್ತಿಯನ್ನ ತಡೆಯೋದಕ್ಕೆ ದೇವರು ಶಕ್ತನು. ಎಲ್ಲಾ ಸಂಗತಿಗಳು ನಿಜಾನೇ, ಎಲ್ಲಾ ಸಂಗತಿಗಳು ದೇವರು ಮಾಡೋದಕ್ಕೆ ಶಕ್ತನೇ. ಆದ್ರೆ ಈ ಸಂಗತಿಗಳು ಒಬ್ಬ ವ್ಯಕ್ತಿಯನ್ನ ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಈ ಸಂಗತಿಗಳು ಒಬ್ಬ ವ್ಯಕ್ತಿಯನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾನು ಹೇಳಿದ ಹಾಗೆ ನಾವು ಏನನ್ನ ನಂಬಬೇಕು? ದೇವರ ವಿಷಯದಲ್ಲಿ ನಾವು ಏನನ್ನ ನಂಬಬೇಕು? ದೇವರನ್ನ ನಾವು ಯಾವ ರೀತಿಯಲ್ಲಿ ನಂಬಬೇಕು? ದೇವರ ಕುರಿತಾಗಿ ನಾವು ಯಾವ ಸಂಗತಿಗಳನ್ನ ನಾವು ನಂಬಬೇಕು? ಸೊ ದೇವರ ಕುರಿತಾಗಿ ನಮ್ಮ ನಂಬಿಕೆ ಏನಾಗಿರ್ಬೇಕು ಅಂತಂದ್ರೆ, ನಿಜವಾದಂತ ದೇವರು ಒಬ್ಬನೇ ಎಂಬುದನ್ನ ನಾವು ನಂಬಬೇಕು. ಸತ್ಯ, ಆತನೇ ಎಲ್ಲದರ ಸೃಷ್ಟಿಕರ್ತನು ಮತ್ತು ಮನುಷ್ಯರಿಗೆಲ್ಲರಿಗೂ ಆತನೇ ಒಡೆಯನು, ಎಲ್ಲಾ ಆತ್ಮಗಳ ದೇವರು ಸೃಷ್ಟಿಕರ್ತನು ಆತನೇ ಎಂಬುದನ್ನ ನಾವು ನಂಬಬೇಕು. ಅದರೊಟ್ಟಿಗೆ ಈ ಎಲ್ಲಾ ಆತ್ಮಗಳು ದೇವರಿಗೆ ಲೆಕ್ಕೋಪ್ಸರಾಗಿದ್ದಾರೆ ಅನ್ನೋದು ನಾವು ನಂಬಬೇಕು. ಆದ್ರೆ ಮುಖ್ಯವಾಗಿ ನಂಬಬೇಕಾಗಿರುವಂಥದ್ದು, ದಯಮಾಡಿ ಗಮನವಿಟ್ಟು ಕೇಳಿ, ಮುಖ್ಯವಾಗಿ ನಂಬಬೇಕಾಗಿರುವಂಥದ್ದು, ಈ ಒಬ್ಬನೇ ನಿಜವಾದ ದೇವರಿಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ ಮತ್ತು ಆತನಿಗೆ ನೋವನ್ನುಂಟು ಮಾಡಿದ್ದೇನೆ ಎಂಬುದನ್ನ ನಾವು ನಂಬಬೇಕು. ಸೊ ನಾವು ರಕ್ಷಣೆ ವಿಷಯದಲ್ಲಿ ನಾವು ಸರಿಯಾಗಿ ನಂಬಬೇಕಾದದ್ದು ಏನಂತಂದ್ರೆ, ದೇವರ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ, ಆತನಿಗೆ ನೋವನ್ನುಂಟು ಮಾಡಿದ್ದೇನೆ ಎಂಬುದನ್ನ ನಾವು ನಂಬಬೇಕು. ಮತ್ತು ನಾನು ಪಾಪ ಮಾಡಿರುವ ಕಾರಣದಿಂದ ನನ್ನ ಪಾಪದ ವಿಷಯದಲ್ಲಿ ಅವುಗಳನ್ನು ಸರಿ ಮಾಡೋದಕ್ಕೆ ಬೇರೆ ಯಾವುದೇ ಮಾರ್ಗವಿಲ್ಲದ ಕಾರಣದಿಂದ ದೇವರು ನನ್ನನ್ನು ತೀರ್ಪು ಮಾಡಿ, ನನ್ನನ್ನು ದಂಡಿಸಿ, ನನ್ನನ್ನು ನರಕಕ್ಕೆ ಕಳುಹಿಸೋದಕ್ಕೆ ದೇವರು ಶಕ್ತನು ಎಂಬುದನ್ನ ನಾವು ನಂಬಬೇಕು. ದೇವರು ಪರಿಶುದ್ಧನಾಗಿರುವ ಕಾರಣದಿಂದ ನಾನು ಒಂದೇ ಒಂದು ಪಾಪವನ್ನು ಮಾಡಿದ್ರು ಕೂಡ, ಒಂದೇ ಒಂದು ಪಾಪ, ಆ ಪಾಪವು ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ, ಒಂದೇ ಒಂದು ಪಾಪವನ್ನು ಮಾಡಿದ್ರು ಕೂಡ ಆ ಪಾಪದ ಆಧಾರದ ಮೇಲೆಯೇ ದೇವರು ನನ್ನನ್ನು ಶಿಕ್ಷಿಸಿ ನಿತ್ಯ ನರಕಕ್ಕೆ ನನ್ನನ್ನು ಕಳಿಸೋದಕ್ಕೆ ಸಾಧ್ಯ ಎಂಬುದನ್ನು ನಾವು ನಂಬಬೇಕು. ನನ್ನ ಪಾಪಕ್ಕೆ ಪರಿಹಾರವನ್ನು ಒದಗಿಸಿಕೊಡೋದಕ್ಕೆ ದೇವರೊಬ್ಬನೇ ಶಕ್ತನು, ಪಾಪಿಯಾದಂತಹ ನಾನು ನಿಸ್ಸಹಾಯಕನು, ನನ್ನ ಪಾಪದ ವಿಷಯದಲ್ಲಿ ಆ ಪಾಪದ ದಂಡನೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾನು ಅಶಕ್ತನು ಎಂಬುದನ್ನ ನಾವು ನಂಬಬೇಕು. ನೋಡಿ, ಒಂದು ವೇಳೆ ಈ ರೀತಿಯಾಗಿ ಹೇಳ್ತೀನಿ ಪ್ರಾಯೋಗಿಕವಾಗಿ, ಈ ದಿವಸ ಅಥವಾ ನಾಳೆಯಿಂದ ನಾನು ಪಾಪನೇ ಮಾಡೋದಿಲ್ಲ ಎಂಬುದಾಗಿ, ನಾನು ಪಾಪ ಮಾಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ರು, ಇನ್ನೆಂದಿಗೂ ನಾನು ಪಾಪ ಮಾಡೋದಿಲ್ಲ ಎಂಬುದನ್ನ ನಾನು ನಿಲ್ಲಿಸಿದ್ರೂ ಕೂಡ ನಿನ್ನೆ ದಿವಸಗಳು ನಾನು ಮಾಡಿರುವಂತಹ ಪಾಪ ದೇವರ ಪಟ್ಟಿಯಲ್ಲಿ ಇನ್ನೂ ಹಾಗೇ ಇದೆ. ಆ ಪಾಪಗಳನ್ನ ನಾನು ತೆಗೆಯೋದಕ್ಕಾಗೋದೇ ಇಲ್ಲ. ಈ ಕಾರಣದಿಂದಲೇ ಪ್ರತಿಯೊಬ್ಬ ವ್ಯಕ್ತಿಯು, ಯಾವ ವ್ಯಕ್ತಿಯು ಉತ್ಪಾದಿಸಲಿಕ್ಕೆ ಸಾಧ್ಯವಾಗದಂತಹ, ಉಂಟು ಮಾಡಲಿಕ್ಕೆ ಸಾಧ್ಯವಾಗದಂತಹ ಆ ನೀತಿಯನ್ನ ಅಥವಾ ರಕ್ಷಣೆಯನ್ನ ಹೊಂದಲಿಕ್ಕೆ ಸಾಧ್ಯವಾದ ಕಾರಣದಿಂದ ದೇವರು ನಿರ್ಮಿಸಿರುವಂತಹ ಅಥವಾ ದೇವರು ಉಂಟು ಮಾಡಿರುವಂತಹ ದಂಡನೆಯನ್ನು ನಾವು ಎದುರಿಸಲೇಬೇಕು. ಸೊ ದೇವರ ಕುರಿತಾದಂತಹ ಸರಿಯಾದಂತಹ ನಂಬಿಕೆ ಏನು ಅಂತಂದ್ರೆ, ನನ್ನ ಪಾಪದ ವಿಷಯದಲ್ಲಿ ನಾನು ಪಾಪಿ ಎಂಬುದನ್ನು, ನನ್ನ ಪಾಪದ ವಿಷಯದಲ್ಲಿ ಆ ಪಾಪಕ್ಕೆ ಬಿಡುಗಡೆಯನ್ನು ಅಥವಾ ಪಾಪದಿಂದ ನನ್ನನ್ನು ರಕ್ಷಿಸುವುದಕ್ಕೆ ದೇವರೊಬ್ಬನೇ ಶಕ್ತನು ಎಂಬುದನ್ನ ನಾನು ನಂಬಬೇಕು. ಸೊ ಈಗ ನೀವ್ ಹೇಳಿ, ಈಗ ರಕ್ಷಣೆ ಅಂತಂದರೆ ಏನು? ನೋಡಿ, ಇಷ್ಟು ವಿಷಯಗಳನ್ನ ನಾವು ಗಮನಿಸ್ಬೇಕು. ಸೊ ರಕ್ಷಣೆ ಅಂದ್ರೆ ಏನು ಎಂಬುದಾಗಿ ನಾವು ಹೇಳೋದಾದ್ರೆ, ನೋಡಿ, ನಾವು ಮೊದಲನೇದಾಗಿ ನಾನು ಪುನರಾವರ್ತನೆಗಾಗಿ ಹೇಳ್ತೇನೆ,
4 ಗುಂಪನ್ನ ನಾವು ಗಮನಿಸಿದ್ವು. ಈ 4 ಗುಂಪಿನ ಜನರು ತಪ್ಪಾದಂತ ವಿಷಯಗಳನ್ನು ಅರ್ಥ ಮಾಡ್ಕೊಂಡವರಲ್ಲ, ದೇವರ ಕುರಿತಾಗಿ ನಿಖರವಾಗಿ ಸ್ಪಷ್ಟವಾಗಿ ಸರಿಯಾದಂತ ಸಂಗತಿಗಳನ್ನೇ ನಂಬಿದವರು. ನಾವು ಯಾವ್ಯಾವ ಸಂಗತಿಗಳನ್ನ ದೇವರ ಬಗ್ಗೆ ನಾವು ನಂಬ್ತೇವೋ ಅದೇ ಸಂಗತಿಗಳನ್ನು ನಂಬಿದವರು, ಆದರೂ ಕೂಡ ಅವರ ರಕ್ಷಣೆಯನ್ನ ಹೊಂದದೆ ಹೋದವರು. ನಂತರ ನಾವು ನೋಡಿದ್ವು ಯಾವ ಸಂಗತಿಗಳನ್ನ ನಾವು ನಂಬಬೇಕು, ದೇವರ ವಿಷಯದಲ್ಲಿ ನಾವು ಏನನ್ನ ನಂಬಬೇಕು. ಬೇರೆ ಎಲ್ಲಾ ಸಂಗತಿಗಳು ಸತ್ಯವಾಗಿದ್ದರೂ ಕೂಡ ದೇವರ ವಿಷಯದಲ್ಲಿ ನಾನು ನಂಬಬೇಕಾಗಿರೋದು ನನ್ನ ಪಾಪದ ವಿಷಯದಲ್ಲಿ ದೇವರನ್ನ ನಾವು ನಂಬಬೇಕು. ನಾನು ಪಾಪಿ ಅನ್ನೋದನ್ನ ನಂಬಬೇಕು. ಈ ಪಾಪದ ವಿಷಯದಲ್ಲಿ ನನಗೆ ಬಿಡುಗಡೆಯನ್ನು ಕೊಡೋದಕ್ಕೆ ದೇವರೊಬ್ಬನೇ ಶಕ್ತನೆಂಬುದನ್ನು ನಂಬಬೇಕು. ದೇವರು ಪರಿಶುದ್ಧನು, ಆತನ ಪರಿಶುದ್ಧನಾಗಿರುವ ಕಾರಣದಿಂದ ನನ್ನ ಪಾಪದ ವಿಷಯದಲ್ಲಿ ದೇವರು ನನಗೆ ಶಿಕ್ಷೆ ಕೊಡೋದಕ್ಕೆ ಶಕ್ತನೆಂಬುದನ್ನು ನಾವು ನಂಬಬೇಕು. ಇದು ದೇವರ ವಿಷಯದಲ್ಲಿ ನಾವು ಹೊಂದಿರಬೇಕಾದಂತ ಸರಿಯಾದಂತ ನಂಬಿಕೆ. ಸೊ ನಾವು ರಕ್ಷಣೆ ಅಂದ್ರೆ ಏನೆಂಬುದಾಗಿ ನೋಡೋದಕ್ಕೆ ಮುಂಚಿತವಾಗಿ 2 ಸಂಗತಿ ನೋಡಿದ ಮೇಲೆ ಈಗ ರಕ್ಷಣೆ ಅಂದ್ರೆ ಏನೆಂಬುದನ್ನ ನೋಡೋದಕ್ಕೆ ಮುಂಚಿತವಾಗಿ ಏನು ರಕ್ಷಣೆ ಅಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಲ್ವಾ. ಒಂದು ವಿಷಯವನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ನಮ್ಗೆ ಅಸ್ಥಿವಾರ ಸರಿಯಾಗಿರ್ಬೇಕಾದ್ರೆ ಯಾವುದು ತಪ್ಪಾದದ್ದು ಅನ್ನೋದರ ಕುರಿತಂತ ಸರಿಯಾದ ತಿಳುವಳಿಕೆ ಕೂಡ ಇರಬೇಕು. ಸೊ ದೇವರು ಒಬ್ಬನೇ ಅಥವಾ ಯೇಸು ಕ್ರಿಸ್ತನು ದೇವರು ಎಂಬುದನ್ನ ಒಪ್ಪಿಕೊಳ್ಳುವುದು ಮಾತ್ರವೇ ರಕ್ಷಣೆ ಅಲ್ಲ. ಈ ಲೋಕದಲ್ಲಿ ಅನೇಕ ಮಂದಿಯನ್ನ ನೋಡ್ತೇವೆ, ಯೇಸು ಕ್ರಿಸ್ತನು ದೇವರೆಂಬುದಾಗ ಅನೇಕ ಮಂದಿ ಹೇಳ್ತಾರೆ. ಹಿಂದೂಗಳನ್ನ ಗಮನಿಸಿರಿ, ಮುಸ್ಲಿಮರನ್ನ ಗಮನಿಸಿರಿ, ಯೇಸು ಕ್ರಿಸ್ತನು ದೇವರೆಂಬುದಾಗ ಅವರು ಹೇಳ್ತಾರೆ. ಆದ್ರೆ ಯೇಸು ಕ್ರಿಸ್ತನು ಒಬ್ಬನೇ ದೇವರು ಎಂಬುದಾಗಿ ಅವ್ರು ನಂಬೋದಿಲ್ಲ. ಯೇಸು ಕ್ರಿಸ್ತನು ದೇವರೆಂಬುದಾಗಿ ಹೊದುವಾಗಿ ಹೇಳ್ತಾರೆ. ಆ ರೀತಿ ಒಪ್ಪಿಕೊಳ್ಳುವಂಥದ್ದು ರಕ್ಷಣೆ ಅಲ್ವೇ ಅಲ್ಲ. ಒಂದು ವೇಳೆ ಕ್ರಿಸ್ತೀಯ ಕುಟುಂಬದಲ್ಲಿ ಜನಿಸುವುದು ರಕ್ಷಣೆ ಅಲ್ಲ. ನಿಮ್ಮ ಪೋಷಕರು, ಯೌವನಸ್ಥರಾದಂತ ನಿಮ್ಮ ಪೋಷಕರು ಕ್ರೈಸ್ತರಾಗಿದ್ದರೆ, ಕ್ರಿಸ್ತನನ್ನ ನಂಬಿ ರಕ್ಷಣೆ ಹೊಂದಿದವರಾಗಿದ್ದರೆ, ಅವರ ಮಕ್ಕಳಾದಂತ ನೀವು ಸ್ವಯಂ ಚಾಲಿತವಾಗಿ ಅಥವಾ ಆಟೋಮೆಟಿಕ್ ಆಗಿ ನೀವು ರಕ್ಷಣೆ ಹೊಂದಿರ್ತೀರಿ ಎಂಬುದಾಗಿ ಹೇಳುವಂಥದ್ದು ರಕ್ಷಣೆ ಅಲ್ಲ. ಮುಖ್ಯವಾಗಿ 3ನೇದಾಗಿ ದೀಕ್ಷಾ ಸ್ನಾನ ಹೊಂದುವಂಥದ್ದು ರಕ್ಷಣೆ ಅಲ್ಲ. ರಕ್ಷಣೆ ಹೊಂದಿದಂತ ವ್ಯಕ್ತಿ ದೀಕ್ಷಾ ಸ್ನಾನಕ್ಕೆ ವಿಧೇಯನಾಗ್ತಾನೆಯೇ ಹೊರತು, ರಕ್ಷಣೆ ಹೊಂದಿದಂತ ವ್ಯಕ್ತಿ ದೀಕ್ಷಾ ಸ್ನಾನಕ್ಕೆ ವಿಧೇಯನಾಗ್ತಾನೆ ಹೊರತು ದೀಕ್ಷಾ ಸ್ನಾನ ರಕ್ಷಣೆ ಅಲ್ಲ. ಸೊ ಒಬ್ಬ ವ್ಯಕ್ತಿ ಒಳ್ಳೆಯ ಕ್ರಿಯೆಗಳನ್ನ, ಸತ್ಕ್ರಿಯೆಗಳನ್ನ, ಪುಣ್ಯ ಕ್ರಿಯೆಗಳನ್ನ ಮಾಡುವುದರಿಂದ ರಕ್ಷಣೆ ಹೊಂದುವುದಿಲ್ಲ. ಹಾಗಾದ್ರೆ ರಕ್ಷಣೆ ಅಂದ್ರೆ ಏನು? ರಕ್ಷಣೆ ಅಂದ್ರೆ ಏನು? ನನಗೆ ಒಂದು 6-7 ನಿಮಿಷ ಇದೆ, ನಾನು ಅಷ್ಟಲ್ಲಿ ಮುಗಿಸ್ತೇನೆ. ರಕ್ಷಣೆ ಅಂದ್ರೆ ಏನು? ರಕ್ಷಣೆ ಅಂತಂದ್ರೆ, ರಕ್ಷಣೆ ಎಂಬ ಪದದ ಅರ್ಥ, ರಕ್ಷಣೆ ಎಂಬ ಪದದ ಅರ್ಥವನ್ನು ನಾವು ಗಮನಿಸುವುದಾದ್ರೆ, ರಕ್ಷಣೆ ಅಂದ್ರೆ ಕಾಪಾಡು ಎಂಬುದು ಆ ಮಾತಿನ ಅರ್ಥ. ಕಾಪಾಡುವುದು. ನೀವು ಎಲ್ಲಾ ಭಾಷೆಯಲ್ಲಿ ಈ ಪದವು ಇದೇನೆ. ಸೇವ್ ಅಂತ ನೋಡ್ತೇವೆ, ರಕ್ಷಿಕ್ಕುಗ ಎಂಬುದಾಗಿ ಮಲಯಾಳಮಲ್ಲಿ ನೋಡ್ತೇವೆ, ರಕ್ಷಿಂಚು ಅಂತ ತೆಲುಗಲ್ಲಿ ನೋಡ್ತೇವೆ, ಕನ್ನಡದಲ್ಲಿ ರಕ್ಷಿಸು ಎಂಬುದಾಗಿ ನೋಡ್ತೇವೆ, ತಮಿಳಿನಲ್ಲಿ ರಚಿಪ್ಪು ಎಂಬುದಾಗಿ ನಾವು ಗಮನಿಸ್ತೇವೆ. ಎಲ್ಲ ಭಾಷೆಯಲ್ಲಿ ಈ ಪದ ಒಂದೇ ಪದ. ರಕ್ಷಣೆ ಅಂದರೆ ಕಾಪಾಡುವುದು ಅಂತ ಅರ್ಥ. ನಾನೊಂದು ಉದಾಹರಣೆ ಹೇಳ್ತೇನೆ. ಈಗ ಒಂದು ಬೆಂಕಿ ದುರಂತ ನಡೆದಿದೆ ಎಂಬುದಾಗಿ ಇಟ್ಕೊಳ್ರಿ. ಎಲ್ಲೋ ಒಂದ್ ಕಡೆ ಬೆಂಕಿ ಹತ್ಕೊಂಡಿದೆ. ಅಗ್ನಿಶಾಮಕ ದಳದವರು ಬಂದು ಆ ಬೆಂಕಿಯನ್ನ ಆರಿಸಿ ಕೆಲವರನ್ನ ಕಾಪಾಡಿದ್ದಾರೆ. ನೀವು ನ್ಯೂಸ್ ಅಲ್ಲಿ ಓದುವಾಗ ಏನಂತ ಓದ್ತೀರಿ? ಅಗ್ನಿಶಾಮಕ ದಳದವರು ಬಂದು ಕೆಲವರನ್ನ ರಕ್ಷಿಸಿದರು ಎಂಬುದಾಗಿ, ಬೆಂಕಿ ಅನಾಹುತದಿಂದ ಅವರನ್ನ ರಕ್ಷಿಸಿ ಕಾಪಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಸೊ ಹೀಗೆ ರಕ್ಷಣೆ ಎಂಬುದಾಗಿ ಹೇಳುವಾಗ, ಈಗ ನಾನು ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಹೇಳುವಾಗ ನಾನು ಕಾಪಾಡಲ್ಪಟ್ಟಿದ್ದೇನೆ ಎಂಬ ಅರ್ಥವನ್ನ ಕೊಡ್ತದೆ. ಅಂದ್ರೆ ನಾನು ಯಾವುದರಿಂದ ಕಾಪಾಡಲ್ಪಟ್ಟಿದ್ದೇನೆ, ನಾನು ಯಾಕೆ ಕಾಪಾಡಲ್ಪಟ್ಟಿದ್ದೇನೆ ಎಂಬುದೇ ನಿಜವಾದಂತ ರಕ್ಷಣೆ. ಹಾಗಾದ್ರೆ ರಕ್ಷಣೆ ಅಂದ್ರೆ ಮಾತಿನ ಅರ್ಥ, ನಾನು ಪಾಪ ಮಾಡಿದವನಾಗಿರುವ ಕಾರಣದಿಂದ, ನಾನು ಪಾಪಿಯಾಗಿರುವ ಕಾರಣದಿಂದ, ನನ್ನ ಪಾಪದ ಫಲವಾಗಿ, ದಯವಿಟ್ಟು ಗಮನವಿಟ್ಟು ಕೇಳಿಸ್ಕೊಳ್ಳಿ, ನನ್ನ ಪಾಪದ ಫಲವಾಗಿ, ನಾನು ಪಾಪಿಯಾಗಿರುವ ಕಾರಣದಿಂದ ನನ್ನ ಪಾಪದ ಫಲವಾಗಿ ನಾನು ಹೊಂದಬೇಕಾಗಿರುವಂತಹ ನಿತ್ಯ ನರಕದ ಶಿಕ್ಷೆ ಏನಿದೆ, ನಿತ್ಯ ದಂಡನೆ ಏನಿದೆ, ದೇವರಿಂದ ಸಂಪೂರ್ಣವಾಗಿ ಅಗಲಿಸಲ್ಪಟ್ಟು ದೇವರಿಂದ ದೂರ ಹೋಗುವಂತ ನನ್ನ ಭವಿಷ್ಯದ ಸ್ಥಿತಿ ಏನಿದೆ, ಆ ನರಕದಿಂದ, ಆ ಅಗ್ನಿ ನರಕದಿಂದ, ಆ ದಂಡನೆಯಿಂದ ನನ್ನನ್ನ ಕಾಪಾಡುವುದೇ ರಕ್ಷಣೆ. ಅದರಿಂದ ನಾನು ಬಿಡಿಸಲ್ಪಡುವುದು, ವಿಮೋಚಿಸಲ್ಪಡುವುದೇ ರಕ್ಷಣೆ. ಹೇಗೆ? ಈಗ ಇದರಲ್ಲಿ 2 ವಿಷಯ ಉಂಟು. ಒಂದು, ರಕ್ಷಣೆ ಎಂಬುದಾಗಿ ಹೇಳುವಾಗ ನನ್ನ ದಂಡನೆಯಿಂದ ನಾನು ಕಾಪಾಡಲ್ಪಡುವಂಥದ್ದು. ಇನ್ನೊಂದು, ಕಾಪಾಡಲ್ಪಟ್ಟಂತಹ ನಾನು ನಿತ್ಯ ಜೀವವನ್ನು ಹೊಂದುವಂಥದ್ದು. ಇದನ್ನ ಒಂದು ಉದಾಹರಣೆ ಮೂಲಕ ನಾನು ನಿಮ್ಗೆ ಹೇಳ್ತೇನೆ. ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯದ 30ನೇ ವಚನಕ್ಕೆ ಬನ್ನಿ. ದಯಮಾಡಿ ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನಕ್ಕೆ ಬನ್ನಿ. ಈ ಒಂದು ವಿಷಯವನ್ನು ನಾನು ಹೇಳಿ ಮುಗಿಸ್ತೇನೆ. ಇನ್ನು ಕೆಲವು ವಿಷಯಗಳಿದ್ದಾವೆ, ನಾವು ಕರ್ತನ ಮುಂದೆ ಅದನ್ನು ಗಮನಿಸೋಣ.
ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನವನ್ನ ಗಮನಿಸೋಣ. ಇಲ್ಲಿ ಈ ರೀತಿಯಾಗಿದೆ. ಇದರ ಹಿನ್ನೆಲೆ ನಾನು ಹೇಳ್ತೇನೆ, ಕರ್ತನಾದಂತಹ ಯೇಸು ಕ್ರಿಸ್ತನು ಸಮುದ್ರದ ಮೇಲೆ ನಡೆದುಕೊಂಡು ಬರುವಂತ ಒಂದು ಸ್ಥಿತಿ. ಇದನ್ನು ನೋಡಿದಂತಹ ಪೇತ್ರನು, ನಾನು ಕೂಡ ಕರ್ತನೇ ನಿನ್ನೊಟ್ಟಿಗೆ ನಾನು ಬರ್ತೇನೆ, ನಾನು ನಡಿತೇನೆ ಎಂಬುದಾಗಿ ಹೇಳಿದಾಗ, ನೀನು ಬಾ ಎಂಬುದಾಗಿ ಕರ್ತನೆ ಹೇಳಿದಾಗ ಪೇತ್ರನು ನಡೀತಾ ಇದ್ದಾನೆ. ಅದಾದ್ಮೇಲೆ 30ನೇ ವಚನದಲ್ಲಿ ಈ ಒಂದು ಘಟನೆ ನಡೀತಾ ಇದೆ, ಗಮನಿಸಿ. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು. ಈಗ ದಯಮಾಡಿ ಪೇತ್ರನ ಸ್ಥಾನದಲ್ಲಿ ನಿಮ್ಮನ್ನು ನೀವು ಊಹೆ ಮಾಡಿಕೊಳ್ಳ್ರಿ. ಪೇತ್ರನ ಸ್ಥಾನದಲ್ಲಿ ನಿಮ್ಮನ್ನು ನೀವು ಊಹೆ ಮಾಡಿಕೊಳ್ಳ್ರಿ. ಈಗ ಪೇತ್ರನು ಈ ಒಂದು 30ನೇ ವಚನದಲ್ಲಿ ಎಲ್ಲಿದ್ದಾನೆ? ನೀರಲ್ಲಿ ಮುಳುಗ್ತಾ ಇದ್ದಾನೆ. ಪೇತ್ರನು ಮುಳುಗಿ ಹೋಗ್ತಾ ಇದ್ದಾನೆ, ನೀರಲ್ಲಿ ಮುಳುಗ್ತಾ ಇದ್ದಾನೆ. ಅಂದ್ರೆ ಏನರ್ಥ? ಪೇತ್ರನು ಮರಣದ ಅಪಾಯದಲ್ಲಿದ್ದಾನೆ. ಪೇತ್ರನು ಸಾಯುವಂತ ಸ್ಥಿತಿಯಲ್ಲಿದ್ದಾನೆ. ಪೇತ್ರನು ಸಾಯುವಂತ ಸ್ಥಿತಿಯಲ್ಲಿದ್ದಾನೆ, ಸಾಯ್ತಾ ಇದ್ದಾನೆ. ಈ ಸಂದರ್ಭದಿಂದ ಪೇತ್ರನು ಹೇಳ್ತಾ ಇದ್ದಾನೆ, ಸ್ವಾಮಿ ನನ್ನನ್ನ ಕಾಪಾಡು ಅಂತ ಕೂಗ್ತಾ ಇದ್ದಾನೆ. ಅಂದ್ರೆ ನನ್ನ ಜೀವವನ್ನ ಉಳಿಸು ಎಂಬುದಾಗಿ ಕೇಳ್ತಿದ್ದಾನೆ. ಈಗ ಕರ್ತನ ಏನ್ ಮಾಡ್ತಾ ಇದ್ದಾನೆ? ಪೇತ್ರನು ಹೇಳಿದ ಮಾತನ್ನ ಕೇಳಿ ಕೈ ಚಾಚಿ ಅವನನ್ನ ಹಿಡಿದು ಮೇಲಕ್ಕೆ ಎತ್ತಿದ್ದಾನೆ. ಈಗ ಪೇತ್ರನು ಎಲ್ಲಿದ್ದಾನೆ? ಈಗ ಪೇತ್ರನು ಯೇಸು ಕ್ರಿಸ್ತನೊಂದಿಗೆ ದೋಣಿಯಲ್ಲಿದ್ದಾನೆ. ಯೇಸು ಕ್ರಿಸ್ತನು ಪೇತ್ರನಿಗೆ ಸೇಫ್ ಆಗಿದ್ದಾನೆ. ಈಗ ಪೇತ್ರ ಅಪಾಯದಿಂದ ಪಾರಾಗಿದ್ದಾನೋ ಇಲ್ವೋ? ಪೇತ್ರನು ಅಪಾಯದಲ್ಲಿದ್ದನು. ಅಪಾಯದಲ್ಲಿರುವುದನ್ನು ನೋಡಿ ಕೂಗಿಕೊಂಡನು. ಕೂಗಿಕೊಂಡದನ್ನ ಕೇಳಿ ಯೇಸು ಕ್ರಿಸ್ತನು ಪೇತ್ರನ ಕೈ ಚಾಚಿ ಹಿಡಿದು ಎತ್ತಿದನು. ಈಗ ಪೇತ್ರನು ಯೇಸು ಕ್ರಿಸ್ತನೊಂದಿಗೆ ದೋಣಿಯಲ್ಲಿ ಸೇಫ್ ಆಗಿ ಭದ್ರವಾಗಿ ಆ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈಗ ಇದನ್ನ ಹೋಲಿಸಿ ನೋಡ್ರಿ. ನಾವು ಪಾಪಿಗಳಾಗಿದ್ದು ಮರಣದ ಅಪಾಯದಲ್ಲಿದ್ದೆವು. ನಮ್ಮ ಪಾಪದ ಫಲವಾಗಿ ನಾವು ನರಕದ ಮಾರ್ಗಕ್ಕೆ ಹೋಗುವರಾಗಿದ್ದೆವು. ನಮ್ಮ ಪಾಪದ ನಿಮಿತ್ತವಾಗಿ ನಾವು ನಿತ್ಯ ದಂಡನೆಗೆ ಹೋಗುವರಾಗಿದ್ದೆವು. ಆದ್ರೆ ಆ ಮರಣದ ಅಪಾಯದಲ್ಲಿದ್ದಂತ ನಾವು ಕರ್ತನಾದಂತಹ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯ ಮೇಲೆ ಮಾಡದಂತ ಆ ಶ್ರೇಷ್ಠವಾದಂತಹ ಕಾರ್ಯವನ್ನ ನೋಡಿ ನಾವು ಪಾಪಿಗಳು ಎಂಬುದಾಗಿ ಒಪ್ಪಿಕೊಂಡು, ಕರ್ತನೇ ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸು ಎಂಬುದಾಗಿ ನಾವು ಕರ್ತನ ಬಳಿ ಕೇಳಿಕೊಂಡಾಗ, ಕರ್ತನು ನಮ್ಮ ಪಾಪಕ್ಕೆ ಬರಬೇಕಾದಂತಹ ಶಿಕ್ಷೆಯನ್ನ ಯೇಸು ಸ್ವಾಮಿ ಈಗಾಗಲೇ ಕಲ್ವಾರಿ ಶಿಲುಬೆ ಮೇಲೆ ಹೊಂದಿರುವ ಕಾರಣದಿಂದ, ನಮ್ಮ ಪಾಪದ ನಿಮಿತ್ತವಾಗಿ ಆತನು ಎಲ್ಲವನ್ನು ಅನುಭವಿಸಿರುವ ಕಾರಣದಿಂದ ಆತನು ನಮ್ಮನ್ನ ಕೈಚಾಚಿ ಹಿಡಿದು ಎತ್ತಿ ನಮ್ಮನ್ನ ರಕ್ಷಿಸಿದ್ದಾನೆ. ಅಂತಂದ್ರೆ ಬರಬೇಕಾದಂತ ದೇವರ ಕೋಪದಿಂದ, ನಾವು ಹೋಗಬೇಕಾಗಿದ್ದಂತ ನಿತ್ಯ ನರಕದಿಂದ ನಮ್ಮನ್ನ ತಪ್ಪಿಸಿದ್ದಾನೆ. ಪೇತ್ರನು ಯಾವ ರೀತಿಯಲ್ಲಿ ಈಗ ದೋಣಿಯಲ್ಲಿದ್ದಾನೋ ಅದೇ ರೀತಿಯಲ್ಲಿ ನಾವು ಮರಣದ ಅಪಾಯದಿಂದ, ನಿತ್ಯ ಮರಣದ ಅಪಾಯದಿಂದ ತಪ್ಪಿಸಿಕೊಂಡವರಾಗಿ ಈಗ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿ ಆತನೊಂದಿಗೆ ಸುರಕ್ಷಿತವಾಗಿ ನಾವಿದ್ದೇವೆ. ಇದರ ಒಂದು ಪ್ರಕ್ರಿಯೆಯನ್ನೇ ನಾವು ರೋಮ 10:9 ನಾವು ನೋಡುತ್ತೇವೆ. ಅದೇನೆಂದರೆ, ಯೇಸು ಕ್ರಿಸ್ತನೇ ದೇವರನ್ನು ಕರ್ತನೆಂದು ನಿನ್ನ ಬಾಯಿಯಿಂದ ಅರಿಕೆ ಮಾಡಿ ಎಂಬುದಾಗಿ ಗಮನಿಸ್ತೇವೆ. ಸೊ ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಕರ್ತನಾಗಿ ನಾನು ಅಂಗೀಕರಿಸಿದರೆ ನನಗೆ ರಕ್ಷಣೆಯಾಗುವುದು ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾನೆ. ಅಂದ್ರೆ ಏನರ್ಥ? ನಾನು ಪಾಪಿ ಎಂಬುದನ್ನು ಒಪ್ಪಿಕೊಂಡು ನನ್ನ ಪಾಪದ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಎಂಬುದನ್ನು ನಂಬಿ, ನಾನು ಪಾಪಿಯಾಗಿದ್ದ ಕಾರಣದಿಂದ ನಾನು ನಿತ್ಯ ನರಕಕ್ಕೆ ಹೋಗಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತನು ನನ್ನ ಪಾಪದ ಶಿಕ್ಷೆಯನ್ನು ಹೊತ್ತುಕೊಂಡ ಕಾರಣದಿಂದ, ಯೇಸು ಕ್ರಿಸ್ತನೇ ನಿಜವಾದಂತಹ ರಕ್ಷಕನು, ಕರ್ತನು, ನನ್ನ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟವನು ಎಂಬುದನ್ನು ನಾನು ನಂಬುವಾಗ ನಾನು ಹೊಂದಬೇಕಾಗಿರುವಂತಹ ಆ ನಿತ್ಯ ನರಕದಿಂದ ನನಗೆ ರಕ್ಷಣೆಯಾಗುವುದು ಮಾತ್ರವಲ್ಲದೆ ನಾನು ನಿತ್ಯ ಜೀವವನ್ನು ನಾನು ಹೊಂದಿದ್ದೇನೆ. ಈಗ ನೀವು ಹೇಳಿ, ನೀವು ಯೋಚನೆ ಮಾಡ್ರಿ, ನೀವು ರಕ್ಷಣೆ ಹೊಂದಿದ್ದೀರಿ ಎಂಬುದಾಗಿ ನೀವು ಹೇಳೋದಾದ್ರೆ ದೇವರ ವಿಷಯದಲ್ಲಿ ಇದೇ ನಂಬಿಕೆ ನಿಮಗಿದೆಯಾ? ಸೊ ನೀವು ನಿಮ್ಮ ಪಾಪದ ವಿಷಯಗಳಲ್ಲಿ ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಸತ್ತನೆಂಬುದನ್ನು, ನೀವು ಪಾಪಿ ಎಂಬುದನ್ನು, ಬರಬೇಕಾದಂತಹ ದಂಡನೆಯಿಂದ ನನ್ನನ್ನು ಯೇಸು ಕ್ರಿಸ್ತನು ರಕ್ಷಿಸಿದ್ದಾನೆ, ಕಾಪಾಡಿದ್ದಾನೆ, ಆದ್ದರಿಂದ ನಾನು ಆತನ ಮಗನಾಗಿ ಇಂದು ನಿತ್ಯ ಜೀವವನ್ನು ಹೊಂದಿದ್ದೇನೆ ಎಂಬುದು ನಿಮ್ಮ ಮನಸ್ಸು ನಿಮಗೆ ಹೇಳೋದಾದ್ರೆ, ಈ ಸಂದರ್ಭದಲ್ಲಿ ನನ್ನನ್ನು ಕೇಳ್ತಾ ಇರುವಂತಹ ಸಹೋದರ ಸಹೋದರಿಯರೇ, ನಿಮ್ಮ ಮನಸ್ಸು ಇದನ್ನ ನಿಮಗೆ ಹೇಳೋದಾದ್ರೆ ನೀವು ರಕ್ಷಣೆ ಹೊಂದಿದ್ದೀರಿ ಎಂಬುದು ಖಚಿತವಾಗ್ತದೆ. ಈ ಸಂಗತಿಯನ್ನ ಹೊರತುಪಡಿಸಿ, ಈ ಪಾಪದ ವಿಷಯದಲ್ಲಿ, ಪಾಪದ ದಂಡನೆಯ ವಿಷಯದಲ್ಲಿ, ದೇವರ ವಿಷಯದಲ್ಲಿ, ಈ ಸಂಗತಿಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಸಂಗತಿಗಳಿಗಾಗಿ ನೀವು ದೇವರ ಬಳಿ ಬಂದಿರೋದಾಗಿದ್ರೆ ದಯಮಾಡಿ ನಿಮ್ಮ ರಕ್ಷಣೆಯನ್ನ ಒಮ್ಮೆ ಪರೀಕ್ಷಿಸಿ ನೋಡಿ.
ಸೊ ರಕ್ಷಣೆ ಎಂಬುದನ್ನು ನಾವು ಬಹಳ ಸರಳವಾಗಿ ತೆಗೆದುಕೊಳ್ತೇವೆ, ಆದರೆ ಒಂದು ನಿರ್ಧಾರ ನಮ್ಮ ನಿತ್ಯತ್ವವನ್ನು ನಿರ್ಧಾರ ಮಾಡ್ತದೆ. ಒಂದೇ ಒಂದು ತೀರ್ಮಾನ ನಮ್ಮ ನಿತ್ಯತ್ವವನ್ನು ತೀರ್ಮಾನ ಮಾಡ್ತದೆ. ಈ ದಿವಸಗಳಲ್ಲಿ ರಕ್ಷಣೆಯನ್ನ ಬಹಳ ಸರಳವಾಗಿ ಅಂದುಕೊಂಡಿದ್ದಾರೆ, ಆದರೆ ನಿಮ್ಮ ಅಸ್ಥಿವಾರ ಸರಿಯಾಗಿದ್ರೆ, ನೀವು ದೇವರನ್ನ ಯಾವ ವಿಷಯಕ್ಕಾಗಿ ನಂಬಿದ್ದೀರೋ, ದೇವರ ಮೇಲೆ ನೀವು ಯಾವ ವಿಷಯಕ್ಕಾಗಿ ಭರವಸೆ ಇಟ್ಟಿದ್ದೀರೋ, ಅಂದ್ರೆ ನನ್ನ ಮಾತಿನ ಅರ್ಥ, ನೀವು ದೇವರ ಮೇಲೆ ನಿಮ್ಮ ಪಾಪದ ವಿಷಯದಲ್ಲಿಯೂ, ಪಾಪದ ಕ್ಷಮಾಪಣೆ ವಿಷಯದಲ್ಲಿಯೂ, ಪಾಪದ ಪರಿಹಾರದ ವಿಷಯದಲ್ಲಿಯೂ, ಬರಬೇಕಾದಂತ ದೇವರ ಕೋಪದ ವಿಷಯದಲ್ಲಿಯೂ ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರೇ ಆಗಿರೋದಾದ್ರೆ, ಕರ್ತನಿಗೆ ಸ್ತೋತ್ರ, ನೀವು ಖಂಡಿತವಾಗೂ ರಕ್ಷಣೆ ಹೊಂದಿದ್ದೀರಾ. ಒಂದು ವೇಳೆ ಆಗಿಲ್ಲದೆ ಇದ್ರೆ ದಯಮಾಡಿ ಅದನ್ನ ಪರೀಕ್ಷಿಸಿ ನೋಡಿ. ಈ ವಿಷಯಗಳಿಗಾಗಿ ಕರ್ತನ ಬಳಿ ನಂಬಿಕೆಯನ್ನ ಇಡ್ರಿ. ಈಗ ನನಗಿರುವಂತ 5 ನಿಮಿಷದಲ್ಲಿ ಒಬ್ಬ ವ್ಯಕ್ತಿ ನಿಜವಾಗಿ ರಕ್ಷಣೆ ಹೊಂದಿರೋದಾಗಿದ್ರೆ ಆ ವ್ಯಕ್ತಿಯಲ್ಲಿ ಕಾಣಬಹುದಾದಂತ 5 ಗುಣಲಕ್ಷಣಗಳನ್ನು ನಾನು ಬೇಗನೆ ಸರಳವಾಗಿ ಹೇಳಿ ಮುಗಿಸ್ತೇನೆ. ಅಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನ್ನ ಸಮಯ ಈಗಾಗಲೇ ಆಗೋಗಿದೆ. ಬ್ರದರ್, ಕಂಟಿನ್ಯೂ ಮಾಡ್ಲಾ ಇಲ್ಲ ಬರೋ ವಾರಕ್ಕೆ ಯಾವಾಗ ನೋಡ್ಲಾ? ಮಾಡಿ. ಓಕೆ, ದಯಮಾಡಿ ನನ್ನೊಟ್ಟಿಗೆ ನೀವು ಯೋಹಾನನು ಬರೆದ ಮೊದಲನೇ ಪತ್ರಿಕೆಯ 5ನೇ ಅಧ್ಯಾಯಕ್ಕೆ ಬನ್ರಿ. ಯೋಹಾನನು ಬರೆದಂತ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ, ಅದರ 1ನೇ ವಚನವನ್ನ ನಾವು ಓದೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ, ಕನ್ನಡ ಭಾಷೆಯಲ್ಲಿ ಪೇಜ್ ನಂಬರ್ 315, ಕನ್ನಡ ಭಾಷೆಯ ಬೈಬಲ್ನಲ್ಲಿ ಪೇಜ್ ನಂಬರ್ 315. ಸೊ ಒಬ್ಬ ವಿಶ್ವಾಸಿ ನಿಜವಾಗ್ಲೂ ರಕ್ಷಣೆ ಹೊಂದಿರೋದಾಗಿರೋದಾದ್ರೆ ಆ ವ್ಯಕ್ತಿಯಲ್ಲಿ ಕಾಣಬೇಕಾದಂತ ಮೊದಲನೇ ಗುಣಲಕ್ಷಣ ಇಲ್ಲಿ ಯೋಹಾನನು ಹೇಳ್ತಿದ್ದಾನೆ, ಯೇಸುವು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವನಿಂದ ಹುಟ್ಟಿದವನಾಗಿದ್ದಾನೆ. ಸೊ ಒಬ್ಬ ವ್ಯಕ್ತಿ ನಿಜವಾಗಿ ರಕ್ಷಣೆ ಹೊಂದಿರುವನಾಗಿರೋದಾದ್ರೆ ಅವನು ಯೇಸು ಕ್ರಿಸ್ತನನ್ನ ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ ಅಂತ ಹೇಳುವಾಗ ಏನಂತ ನಂಬಬೇಕು? ಯೇಸು ಕ್ರಿಸ್ತನು ಅಭಿಷಿಕ್ತನೆಂಬುದಾಗಿ ನಂಬಬೇಕು. ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಮರಣ ಹೊಂದುವುದಕ್ಕೆ ದೇವರಿಂದ ನೇಮಿಸಲ್ಪಟ್ಟಂತ ಕುರಿ ಅನ್ನೋದನ್ನ ನಂಬಬೇಕು. ಯೇಸು ಕ್ರಿಸ್ತನು ಈ ಕಾರ್ಯಕ್ಕಾಗಿಯೇ ದೇವರಿಂದ ಕಳಿಸಲ್ಪಟ್ಟವನು ಎಂಬುದನ್ನ ನಂಬಬೇಕು. ಯಾವ ವ್ಯಕ್ತಿ ಯೇಸು ಕ್ರಿಸ್ತನು ನನ್ನನ್ನ ಪಾಪದ ದಂಡನೆಯಿಂದ ಬಿಡಿಸಲಿಕ್ಕೆ ಶಕ್ತನೆಂಬುದಾಗಿ ನಂಬುತ್ತಾನೋ ಆ ವ್ಯಕ್ತಿ ದೇವರಿಂದ ಹುಟ್ಟಿದವನಾಗಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳ್ತಿದ್ದಾನೆ. ಇದು ಮೊದಲನೇ ಗುರುತು. ನೀವು ಯೇಸು ಕ್ರಿಸ್ತನನ್ನ ಪಾಪದಿಂದ ಬಿಡಿಸಿದಂತ ರಕ್ಷಕನು ಎಂಬುದಾಗಿ ನಂಬಿದ್ದೀರಾ, ಅಥವಾ ನೀವು ಯಾವ ಕಾರಣಕ್ಕಾಗಿ ನಂಬಿದ್ದೀರಾ ಎಂಬುದನ್ನು ನೀವು ಯೋಚನೆ ಮಾಡಿ ನೋಡ್ರಿ. ಎರಡನೇದಾಗಿ ಯೋಹಾನನು ಬರೆದ ಅದೇ ಪತ್ರಿಕೆಯಲ್ಲಿ, ಅದೇ ಎಲ್ಲ ವಚನಗಳು ಅದೇ ಪತ್ರಿಕೆಯಲ್ಲಿದೆ, 3ನೇ ಅಧ್ಯಾಯದ 9ನೇ ವಚನವನ್ನು ಗಮನಿಸೋಣ. 3ನೇ ಅಧ್ಯಾಯದ 9ನೇ ವಚನ, ದೇವರಿಂದ ಹುಟ್ಟಿದವನು ಪಾಪ ಮಾಡನು ಎಂಬುದಾಗಿ ಇಲ್ಲಿ ಹೇಳ್ತದೆ. ಸೊ ಎರಡನೇ ಒಂದು ಗುಣಲಕ್ಷಣ, ದೇವರಿಂದ ಹುಟ್ಟಿದವನು ಪಾಪ ಮಾಡನು ಎಂಬುದಾಗಿ ಹೇಳುವಾಗ ಒಬ್ಬ ವ್ಯಕ್ತಿ ನಿಜವಾಗಿ ರಕ್ಷಣೆ ಹೊಂದಿರೋನಾಗಿದ್ರೆ ರಕ್ಷಣೆ ಹೊಂದುವುದಕ್ಕೆ ಮುಂಚಿತವಾಗಿ ಯಾವ ಪಾಪಗಳಲ್ಲಿ ಮುಂದುವರಿತಾ ಇದ್ನೋ, ಯಾವ ಪಾಪದ ಕ್ರಿಯೆಗಳನ್ನ ಮಾಡ್ತಾ ಇದ್ನೋ ಆ ಕ್ರಿಯೆಗಳಲ್ಲಿ ಮುಂದುವರಿಯೋದಿಲ್ಲ. ಒಂದು ವಿಷಯ ಗಮನವಿಟ್ಟು ಕೇಳಿ, ಅದು ಒಂದು ವಿಷಯ. ರಕ್ಷಣೆ ಹೊಂದಿದ ನಂತರ ಯಾವುದೇ ಹವ್ಯಾಸ ಪೂರ್ವಕವಾದಂತಹ ಪಾಪಗಳಲ್ಲಿ ಮುಂದುವರಿಯೋದಿಲ್ಲ. ಈಗ ನಾವು ಪಾಪದ ಶರೀರದಲ್ಲಿದ್ದೇವೆ, ಪಾಪ ಮಾಡ್ತೇವೆ, ಸುಳ್ಳು ಹೇಳ್ತೇವೆ, ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯವಾದ ಪರಿಸ್ಥಿತಿಗಳಲ್ಲಿ ನಾವು ಪಾಪ ಮಾಡ್ತೇವೆ. ಆ ಪಾಪಗಳನ್ನ ನಾವು ದೇವರೊಟ್ಟಿಗೆ ಅರಿಕೆ ಮಾಡಿ ಒಪ್ಪಿಕೊಂಡು ಆ ಪಾಪಗಳನ್ನ ಮತ್ತೆ ಮಾಡದ ಹಾಗೆ ಪರಿಶುದ್ಧರಾಗಿ ಜೀವಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಅಲ್ಲಿ ಯೋಹಾನನು ಹೇಳ್ತಿದ್ದಾನೆ, ದೇವರಿಂದ ಹುಟ್ಟಿದವನು ಪಾಪದಲ್ಲಿ ಮುಂದುವರಿಯುವುದಿಲ್ಲ. ಒಬ್ಬ ವ್ಯಕ್ತಿ ದೇವರಿಂದ ಹುಟ್ಟಿದವನಾಗಿರೋದಾದ್ರೆ ಆ ವ್ಯಕ್ತಿ ತನ್ನ ಪಾಪದ ಕೃತ್ಯಗಳಲ್ಲಿ, ತಾನು ಮೊದಲು ಮಾಡಿದ ಪಾಪದ ಕೃತ್ಯಗಳಾಗಿರಬಹುದು ಅಥವಾ ಹೊಸದಾಗಿ ಆರಂಭಿಸಿಕೊಳ್ಳುವಂತಹ ಹವ್ಯಾಸ ಪೂರ್ವಕವಾದಂತಹ ಪಾಪಗಳಲ್ಲಿ ಮುಂದುವರಿಯೋದಿಲ್ಲ. ತಾನು ಏನೇ ಪಾಪ ಮಾಡ್ತಾ ಇದ್ರೆ ಅದನ್ನ ದೇವರ ಮುಂದೆ ಅರಿಕೆ ಮಾಡಿ ತನ್ನ ಪಾಪಗಳನ್ನ ಬಿಟ್ಟು ಶುದ್ಧನಾಗಿ ಜೀವಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಇದು ಎರಡನೇ ಗುರುತು. ಮೂರನೇದಾಗಿ ಗಮನಿಸುವಾಗ ದಯಮಾಡಿ ಅದೇ ಪದಕ್ಕೆ 2ನೇ ಅಧ್ಯಾಯದ 29ನೇ ವಚನವನ್ನು ಗಮನಿಸಿರಿ. 1 ಯೋಹಾನ 2:29, ಆತನು ನೀತಿವಂತನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂದು ನೀವು ತಿಳಿದಿದ್ದೀರಿ. ಇಲ್ಲಿ ಮೂರನೇದಾಗಿ ಹೇಳುವಾಗ ದೇವರಿಂದ ಹುಟ್ಟಿದವನು, ರಕ್ಷಣೆ ಹೊಂದಿದಂತ ವ್ಯಕ್ತಿ ನೀತಿಯನ್ನು ಅನುಸರಿಸುವನಾಗಿದ್ದಾನೆ. ನೀತಿಯನ್ನು ಅನುಸರಿಸುವ ಸರಳವಾಗಿ ನಾವು ಹೇಗೆ ಹೇಳ್ಬೋದು? ಆ ವ್ಯಕ್ತಿ ಎಲ್ಲಾ ಕ್ಷೇತ್ರಗಳಲ್ಲಿ, ಎಲ್ಲಾ ಕಾರ್ಯಗಳಲ್ಲಿ, ತನ್ನ ನಿರ್ಧಾರಗಳಲ್ಲಿ ನ್ಯಾಯವಾದದನ್ನ, ಸತ್ಯವಾದದನ್ನ, ಸರಿಯಾದದನ್ನ, ನೈತಿಕವಾಗಿ ಸರಿಯಾದದನ್ನ ಮಾಡುವನಾಗಿರ್ತಾನೆ. ಅನ್ಯಾಯವಾಗಲಿ, ಸುಳ್ಳು, ಮೋಸ, ವಂಚನೆ ಇಂಥ ಸಂಗತಿಗಳಿಂದ ಕೂಡಿದಂತ ಜೀವಿತವನ್ನ ಜೀವಿಸುವುದಿಲ್ಲ. ಒಬ್ಬ ವ್ಯಕ್ತಿ ಒಂದು ಕಾರ್ಯವನ್ನ ಮಾಡೋದಕ್ಕಾಗಿ ತಪ್ಪಾದಂತಹ ಮಾರ್ಗಗಳನ್ನು ಹುಡುಕೋದಿಲ್ಲ. ತನ್ನ ಎಲ್ಲಾ ಮಾತಿನಲ್ಲೂ, ನಡತೆಯಲ್ಲೂ, ಕ್ರಿಯೆಯಲ್ಲೂ ನ್ಯಾಯವಾಗಿ ನಡ್ಕೊಳ್ಳೋನಾಗಿರ್ತಾನೆ. ಅಂತ ವ್ಯಕ್ತಿಯಲ್ಲಿ ಸುಳ್ಳು, ಮೋಸ, ವಂಚನೆ ಇರೋದಿಲ್ಲ. ಸೊ ಈಗ ನಾನು ನಿಜವಾಗಿ ರಕ್ಷಣೆ ಹೊಂದಿದವನಾಗಿದ್ರೆ, ನನ್ನ ಇಂದಿನ ಜೀವಿತ ಎಲ್ಲ ಸಂಗತಿಗಳಾಗಿದ್ರೆ ಅನೀತಿಯಿಂದ ಕೂಡಿದ್ದಾಗಿದ್ರೆ, ರಕ್ಷಣೆ ಹೊಂದಿದಂತ ವ್ಯಕ್ತಿ ನೀತಿಯನ್ನ ಅನುಸರಿಸುವಂತ ವ್ಯಕ್ತಿ ಆಗಿರ್ತಾನೆ. 4ನೇ ಗುರುತನ್ನ ಗಮನಿಸುವಾಗ ದಯಮಾಡಿ 4ನೇ ಅಧ್ಯಾಯ 7ನೇ ವಚನ, ಇದೇ ಪುಸ್ತಕ 4ನೇ ಅಧ್ಯಾಯ 7ನೇ ವಚನ, ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು
ದೇವರಿಂದ ಆಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಸೊ 4ನೇದಾಗಿ, ದೇವರಿಂದ ಹುಟ್ಟಿದವರು ಪ್ರೀತಿ ಮಾಡೋರಾಗಿರ್ತಾರೆ. ದೇವರನ್ನ ಪ್ರೀತಿಸೋರು ಮಾತ್ರವಲ್ಲದೆ ತನ್ನ ಸಹೋದರರನ್ನು ಕೂಡ ಪ್ರೀತಿಸೋರಾಗಿರ್ತಾರೆ. ತನ್ನ ಸಹೋದರರು ಎಷ್ಟೇ ವಿಷಯಗಳಲ್ಲಿ ನಮಗೆ ಕೋಪ ಮಾಡುವಂತವರಾಗಿದ್ರು, ಯಾವ ವಿಷಯಗಳಲ್ಲೂ ಕೂಡ ದ್ವೇಷವನ್ನ ಸಾಧಿಸೋರಾಗಿರೋದಿಲ್ಲ, ಮುಯಿ ತೀರಿಸುವಂತವರಾಗಿರೋದಿಲ್ಲ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಸಂದರ್ಭ ನೋಡಿಕೊಂಡು ಅವ್ರಿಗೆ ಅದಕ್ಕೆ ಪ್ರತಿಯಾಗಿ ಪ್ರತ್ಯುತ್ತರ ಮಾಡುವಂತ ಜನರು ಆಗಿರುವುದಿಲ್ಲ. ಇಲ್ಲಿ 11ನೇ ವರ್ಷದಲ್ಲಿ ಯೋಹಾನನು ಹೇಳ್ತಾ ಇದ್ದಾನೆ, ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಂತ ಹಂಗಿನಲ್ಲಿದ್ದೇವೆ. ಸೊ ಒಬ್ಬ ನಿಜವಾಗಿ ರಕ್ಷಣೆ ಹೊಂದಿದಂತ ವ್ಯಕ್ತಿ ಇತರ ಸಹೋದರ ಸಹೋದರಿಯರನ್ನ ಯಾವುದೇ ದ್ವೇಷವಿಲ್ಲದೆ, ಯಾವುದನ್ನು ಅಪೇಕ್ಷಿಸದೆ, ಮುಯಿ ತೀರಿಸುವಂತ ಮನಸ್ಸಿಲ್ಲದೆ, ಹಾಗೆ ಇಲ್ಲದೆ, ಅಸೂಯೆ ಇಲ್ಲದೆ, ಹೊಟ್ಟೆ ಕಿಚ್ಚಿಲ್ಲದೆ, ಯಥಾರ್ಥವಾಗಿ ಅವರು ಹೇಗಿದ್ದಾರೋ ಅದೇ ರೀತಿಯಲ್ಲಿ ಅವರನ್ನು ಸ್ವೀಕರಿಸುವಂತವರು, ಪ್ರೀತಿಸುವಂತವರು ಆಗಿರ್ತಾರೆ. ಅಂತಿಮವಾಗಿ 5ನೇ ಅಧ್ಯಾಯ 4ನೇ ವಚನ, ಯಾಕಂದ್ರೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ, ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ದೇವರಿಂದ ಹುಟ್ಟಿರುವಂಥದ್ದು ಲೋಕವನ್ನ ಜಯಿಸುತ್ತದೆ. ದೇವರಿಂದ ಹುಟ್ಟಿರುವಂತವ್ರು ನಾವಾಗಿರೋದಾದ್ರೆ ನಾವು ಲೋಕವನ್ನ ಜಯಿಸುತ್ತೇವೆ ಎಂಬುದಾಗಿ ಇಲ್ಲಿ ಯೋಹಾನನು ಹೇಳ್ತಾ ಇದ್ದಾನೆ. ಲೋಕವನ್ನ ಜಯಿಸುವುದು ಅಂದ್ರೆ ಏನರ್ಥ? ಈ ಲೋಕದ ಆಮಿಷಕ್ಕೆ ಒಳಗಾಗದೆ, ಲೋಕದ ಆಸೆಗಳಿಗೆ ಬೀಳದೆ, ಲೋಕವು ಅನುಸರಿಸುವಂತ ಕಾರ್ಯಗಳನ್ನ, ಲೋಕವು ಯಾವ್ಯಾವ ಸಂಗತಿಗಳನ್ನ ಮಾಡುತ್ತೋ ಆ ಸಂಗತಿಗಳಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳದೆ, ಅಂದ್ರೆ ತಪ್ಪಾದ ಸಂಗತಿ ತೊಡಗಿಸಿಕೊಳ್ಳದೆ, ಲೋಕದ ಸಂಗತಿಗಳನ್ನ ಪ್ರೀತಿಸದೆ, ಲೋಕವು ಅನುಸರಿಸುವಂತ ಮಟ್ಟವನ್ನ ನಾವು ಪಾಲಿಸದೆ, ಯಾವ ಲೋಕದ ಹಿಡಿತಕ್ಕೂ ನಮ್ಮನ್ನು ನಾವು ಒಳಗಾಗುವಂತೆ ಮಾಡದೆ, ಲೋಕದ ಸಂಗತಿಗಳ ಮೇಲೆ ಜಯವನ್ನ ಸಾಧಿಸುವಂತ ಜೀವಿತವನ್ನ ಜೀವಿಸುವರಾಗಿರ್ತಾರೆ. ಸೊ ನಾವಿವತ್ತು ಇಷ್ಟು ವಿಷಯಗಳನ್ನ ನಾವು ಗಮನಿಸಿದ್ದೇವೆ. ಮೊದಲನೇದಾಗಿ ನಾವು ನೋಡಿದ್ವು ಕಾಯಿನನ ನಂಬಿಕೆಯನ್ನ ನಾವು ನೋಡಿದ್ವು, ಅನಂತರ ತಪ್ಪಿ ಹೋದಂತ ಜನರ ನಂಬಿಕೆನ ನಾವು ನೋಡಿದ್ವು, ನಿಕೋದನ ನಂಬಿಕೆಯನ್ನ ನಾವು ನೋಡಿದ್ವು, ದೆವ್ವಗಳ ನಂಬಿಕೆನ ನಾವು ನೋಡಿದ್ವು. ಈ 4 ಮಂದಿ ಕೂಡ ಸರಿಯಾದಂತ ಸಂಗತಿಗಳನ್ನೇ ನಂಬಿದ್ರು, ಸರಿಯಾದಂತ ವಿಷಯಗಳನ್ನೇ ಕೂಡ ಕಲ್ತಿದ್ರು, ಸರಿಯಾದ ವಿಷಯಗಳನ್ನೇ ಅರ್ಥ ಮಾಡ್ಕೊಂಡಿದ್ರು, ಆದ್ರೂ ಅವರು ರಕ್ಷಣೆ ಹೊಂದಿದ್ರಿಲ್ಲ. ನಂತರ ನಾವು ನೋಡಿದ್ವು ಏನು ರಕ್ಷಣೆ ಅಲ್ಲ ಎಂಬುದನ್ನು ನೋಡಿದ್ವು, ನಾನು ಯಾವ ಸರಿಯಾದಂತ ಸಂಗತಿಗಳನ್ನ ನಂಬಬೇಕು ಎಂಬುದಾಗಿ ನಾವು ನೋಡಿದ್ವು, ಅದನ್ನ ನಾವು ಅರ್ಥ ಮಾಡಿಕೊಂಡವು. ನಂತರ ನಾವು ನೋಡಿದ್ವು ರಕ್ಷಣೆ ಅಂದ್ರೆ ಏನು, ನಾನು ಪಾಪಿಯಾಗಿರುವ ಕಾರಣದಿಂದ ಬರಬೇಕಾದ ದಂಡನೆಯಿಂದ ನನ್ನನ್ನು ಬಿಡಿಸುವುದೇ ರಕ್ಷಣೆ. ಆ ರೀತಿಯಾಗಿ ಆ ಬಿಡುಗಡೆಯನ್ನು ಹೊಂದುವುದಕ್ಕಾಗಿ ಯೇಸು ಕ್ರಿಸ್ತನು ಮಾಡಿರುವಂತಹ ಕಲ್ವಾರಿ ಶಿಲುಬೆಯ ಕಾರ್ಯದ ಮೇಲೆ ನಾನು ಪಾಪಿ ಎಂಬುದನ್ನು ಒಪ್ಪಿಕೊಂಡು ನಂಬಿಕೆ ಇಡುವಾಗ ಮಾತ್ರವೇ ಆ ಬರಬೇಕಾದ ದಂಡನೆಯಿಂದ ನಾನು ಬಿಡಿಸಲ್ಪಡ್ತೇನೆ ಎಂಬುದೇ ರಕ್ಷಣೆ ಎಂಬುದಾಗಿ ನೋಡಿದ್ವು. ರಕ್ಷಣೆ ಹೊಂದಿದಂತ ವ್ಯಕ್ತಿಯಲ್ಲಿ ಕಾಣಬೇಕಾದಂತ 5 ಸಂಗತಿಗಳನ್ನ ನಾವು ನೋಡಿದ್ವು. ದೇವರಿಂದ ಹುಟ್ಟಿದವನು ಯೇಸುವಿನ ಮೇಲೆ ನಂಬಿಕೆ ಇಡುವನಾಗಿರ್ತಾನೆ ಎಂಬುದಾಗಿ ನೋಡಿದ್ವು. ಅವನು ಪಾಪದಲ್ಲಿ ಮುಂದುವರಿಯೋದಿಲ್ಲ ಎಂಬುದಾಗಿ ನಾವು ನೋಡಿದ್ವು. ಅವನು ನೀತಿಯನ್ನ ಸಾಧಿಸುವನಾಗಿರ್ತಾನೆ ಎಂಬುದಾಗಿ ನಾವು ನೋಡಿದ್ವು. ಅವನು ಪ್ರೀತಿ ಮಾಡುವನಾಗಿರ್ತಾನೆ ಎಂಬುದಾಗಿ ನಾವು ನೋಡಿದ್ವು. ಅವನು ಲೋಕವನ್ನು ಜಯಿಸಿದವನಾಗಿರ್ತಾನೆ ಎಂಬುದಾಗಿ ನೋಡಿದ್ವು. ಸೊ ಇಷ್ಟು ಸಂಗತಿಗಳು ನಮ್ಮ ಜೀವಿತದಲ್ಲಿ ನಾವಿದೆಯಾ? ಕ್ರಿಸ್ತ ನಂಬಿಕೆಯಲ್ಲಿ ನಾವಿದ್ದೇವಾ? ನಾವು ನಿಜವಾದ ರಕ್ಷಣೆಯನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೇವಾ ಎಂಬುದನ್ನು ನಾವು ಪರೀಕ್ಷಿಸಿ ನೋಡುವಂತೆ ದೇವರು ನಮಗೆ ಸಹಾಯ ಮಾಡಲಿ.